ವಿಚಾರ ಉಚ್ಚಾರದ ಈ ಲೀಲಾ ಜಾಲನ್ಯಾಸ ಕಾರ್ಯಕ್ರಮದ 8ನೇಯ ಉಪನ್ಯಾಸಕ್ಕೆ ಎಲ್ಲರನ್ನೂ ಕೂಡ ಆತ್ಮೀಯ ಸ್ವಾಗತಿಸ್ತಾ ಇದ್ದೇನೆ. ಆರಂಭಕ್ಕೂ ಮೊದಲು ಮತ್ತೊಮ್ಮೆ ಎಲ್ಲರಿಗೂ ಇದು ತಮ್ಮ ಆಡಿಯೋ ಮತ್ತು ವಿಡಿಯೋ ಆನ್ ಇದೆ ಅಂತ ಜಸ್ಟ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಾನಿದ್ರೆ ದಯವಿಟ್ಟು ಅದನ್ನ ಅನ್ಮಿಟ್ ಮಾಡ್ಕೊಳ್ಳಿ ಅಂತ ವಿನಂತಿಸ್ತಾ, ಎಮರನ್ ಸರ್ ಅವರು ಹಿಂದಿನ ಒಂದು ಜಾಲನ್ಯಾಸದಿಂದ ಪ್ರಶ್ನೋಪನಿಷತ್ತನ್ನು ಪ್ರಾರಂಭಿಸಿದ್ರು. ಪ್ರಶ್ನಿಸುವ ಪ್ರವೃತ್ತಿ ಕುರಿತಾದಂತಹ ಉಪನ್ಯಾಸ ಮಾಲಿಕೆ ಅಂತಾನೆ ಹೇಳ್ಬೋದು. ಆದರೆ ಇವತ್ತು 2ನೇ ಭಾಗದಲ್ಲಿ ನಾವು ಸೇರಿದ್ದೀವಿ. ಇದರಲ್ಲಿ ಬಹಳಷ್ಟು ಕುರಿತಾದ ಪ್ರಶ್ನೆ ತುಂಬಾ ಬಹಳಷ್ಟು ಪ್ರಶ್ನೆಗಳನ್ನು ಅವ್ರು ಹಾಕಿದ್ರು. ಪ್ರಶ್ನೆಯು ಕಾಂತವೇ, ಏಕಾಂತ ಬಯಸುವ, ಆಕರ್ಷಿಸಬಲ್ಲ, ವಿಕರ್ಷಿಸಬಲ್ಲ ಕಾಂತ, ಜೊತೆಗೆ ಮಾತಿನಿಂದ ಪ್ರಶ್ನೆಯೋ, ಮೌನದಿಂದ ಪ್ರಶ್ನೆಯೋ, ಪ್ರಶ್ನೆಯಿಂದ ಮಾತು ಅಥವಾ ಮಾತು ಅಥವಾ ಮೌನವೋ, ತುಂಬಾ ಒಂದು ಆಲೋಚನೆ ಮಾಡ್ತಕ್ಕಂಥ ಸಂಗತಿಗಳನ್ನ ಹಾಕಿದ್ದಾರೆ. ಆ ಕುರಿತಾದ ಉಪನ್ಯಾಸವನ್ನ ಆಲಿಸ್ಲಿಕ್ಕೆ ಬಂದಂತ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಶ್ನೆಯನ್ನು ಕುರಿತ ಕಳೆದ ಸರಣಿಯಲ್ಲಿ ಕಳೆದ ಲೀಲಾಜಾಲನ್ಯಾಸದಲ್ಲಿ 2 ಅಂಶಗಳನ್ನ ವಿಶೇಷವಾಗಿ ನಾನು ಪ್ರಸ್ತಾಪಿಸಿದೆ. ಒಂದು, ಪ್ರಶ್ನೆ ಹಾಕುವುದೇ ಬೇಡ ಅನ್ನುವ ವರ್ಗದ ಜನರ ಅಭಿಪ್ರಾಯ, ಮತ್ತು ಪ್ರಶ್ನೆಗಳಲ್ಲಿರುವ ಬಗೆಗಳು, ಇವುಗಳನ್ನು ಕುರಿತು ಹೇಳಿದೆ ನಾನು. ಆಮೇಲೆ ಪ್ರಶ್ನೆಗಳನ್ನ ಕೆಲವು ಕಡೆ ಹಾಕೋದ್ರಿಂದ ಪ್ರಯೋಜನ ಇಲ್ಲ ಅನ್ನುವಂಥ ಸಂಗತಿಗಳನ್ನ ಪ್ರಸ್ತಾಪಿಸ್ತಾ, ಕೆಲವೊಂದು ವಿಷಯಗಳನ್ನ ನಾವು ಏನೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತ ಅನ್ನುವ ನಮ್ಮ ಇತಿಮಿತಿಯ ಪ್ರಜ್ಞೆಯನ್ನ ನಾನು ಜಾಗೃತಗೊಳಿಸಿದ್ದೆ. ಆದರೆ ಇವತ್ತು ಪ್ರಶ್ನೆ ಉಗಮವಾಗುವ ರೀತಿ ಹೇಗೆ ಅನ್ನುವಂಥದ್ದನ್ನ ಇವತ್ತು ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ, ನಾವು ಪ್ರಶ್ನೆಯ ಹೆಚ್ಚಳ ಆಗಬೇಕಾದ್ರೆ ಪ್ರಶ್ನೆ ಉಗಮವಾಗುವ ರೀತಿ ಗೊತ್ತಾಗ್ಬೇಕು. ಬೆಳೆ ಬೆಳಿಬೇಕಾದ್ರೆ ಬಿತ್ತನೆ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಬಿತ್ತನೆ ಹೇಗೆ ಮಾಡ್ಬೇಕು ಅನ್ನೋದು ಕಲ್ತ್ಕೋಬೇಕು. ಆತ್ಮೀಯರೇ, ಜಗತ್ತಿನ ಬೆಳಗಿನಿಂದ ಸಾಯಂಕಾಲದ ವಹಿವಾಟುಗಳಲ್ಲಿ ಅನೇಕ ಸಂಗತಿಗಳು ಪಂಚೇಂದ್ರಿಯಗಳ ಮೂಲಕ ನಮ್ಮ ಮನಸ್ಸನ್ನು ಪ್ರವೇಶಿಸುತ್ತೆ. ಆದರೆ ಅವು ಯಾವುವೂ ಪ್ರಶ್ನೆ ಆಗೋಲ್ಲ ಅನ್ನೋದು ಅತ್ಯಂತ ಕುತೂಹಲದ ಸಂಗತಿ. ಯಾಕಾಗಲ್ಲ ಅನ್ನೋದನ್ನ ಸ್ವಲ್ಪ ವಿಜ್ಞಾನದ ರೂಪಕದಿಂದ ವಿವರಿಸ್ತೇನೆ, ನಿಧಾನವಾಗಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈಗ ನೀವು ಧರ್ಮಸ್ಥಳಕ್ಕೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳೋಣ, ಅಥವಾ ಯಾವುದೇ ಒಂದು ಹೊಳೆ ಇರೋ ಊರು. ಆ ಹೊಳೆ ಇರೋ ಊರಲ್ಲಿ ನಿಮ್ಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಏನಪ್ಪಾ ಅಂತಂದ್ರೆ, ಆ ಹೊಳೆಯ ಮಧ್ಯದಲ್ಲಿ ಇರುವ ಬಂಡೆ ಚೆನ್ನಾಗಿ ಕಾದಿರುತ್ತೆ ಬಿಸಿಲಿಗೆ. ಚೆನ್ನಾಗಿ ಬಿಸಿಲಿದ್ದ ದಿವಸ ಅಂತ ಕಲ್ಪಿಸ್ಕೊಳ್ಳಿ. ಆದ್ರೆ ಹೊಳೆ ಬಿಸಿಯಾಗಿರೋದೇ ಇಲ್ಲ. ಇದು ಒಂದೇ ಬಿಸಿಲು ಬೀಳ್ತಾ ಇರೋದು, ಆದ್ರೆ ಕಲ್ಲು ಕಾದಿದೆ, ಆದ್ರೆ ನೀರು ಕಾದಿಲ್ಲ. ಆಶ್ಚರ್ಯ ಅಲ್ವಾ ಅದು? 2ನೇದು ಹೇಳ್ಬೋದು, ನೀರು ಉಷ್ಣದ ಅವಾಹಕ ಅಂತ. ಹಾಗೆ ನೋಡಿದ್ರೆ ಬಂಡೆಯೂ ಉಷ್ಣದ ಅವಾಹಕವೇ. ಅದು ಉತ್ತರ ಆಗಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನಾಗ್ತಾ ಇರುತ್ತೆ ಅನ್ನೋವಂಥದ್ದನ್ನ ನೋಡೋಣ. ಯಾವುದೇ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದರೆ ಅದಕ್ಕೆ 4 ಸ್ಥಿತಿಗಳು ಸಾಧ್ಯ. ಮೊದಲನೇದು, ಬೆಳಕು ಚದುರಿ ಹೋಗಲು ಸಾಧ್ಯ. ಬೆಳಕು ಚದುರಿ ಹೋದ್ರೆ ಅದರಿಂದ ಬೆಳಕಿನಿಂದ ಯಾವ ಪರಿಣಾಮವೂ ಆಗಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಹೊಳೆಯ ಮೇಲೆ ಬಿದ್ದ ಬೆಳಕು ಬೇರೆ ಬೇರೆ ದಿಕ್ಕಿಗೆ ಚದುರಿ ಹೋಗುತ್ತೆ. ಬಂಡೆಯ ಮೇಲೆ ಬಿದ್ದ ಬೆಳಕು ಕೂಡ ಬೇರೆ ಬೇರೆ ಕಡೆ ಚದುರಿ ಹೋಗುತ್ತೆ. ಆದ್ರಿಂದ ಆ ಬಿಸಿಲಿನ ಪರಿಣಾಮ ಬಂಡೆಯ ಮೇಲೂ ಆಗೋಲ್ಲ, ನೀರಿನ ಮೇಲೂ ಆಗಲ್ಲ. 2ನೇದು, ತನ್ನ ಮೂಲಕ ಹಾಯಗೊಡುವಂಥದ್ದು, ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಈಗ ಹೊಳೆಯೊಳಕ್ಕೆ ಬಿದ್ದ ಬಿಸಿಲು ಹೊಳೆಯ ತಳದ ತನಕ ಹೋಗುತ್ತೆ, ಆದರೆ ಬಂಡೆಯಲ್ಲಿ ಬಿದ್ದ ಬಿಸಿಲು ಒಳಕ್ಕೆ ಹೋಗೋದಿಲ್ಲ. ಅದು ಒಪೇಕ್ ಅಥವಾ ಪಾರದರ್ಶಕವಲ್ಲದ ವಸ್ತು. ಆದ್ದರಿಂದ ಬಂಡೆಯ ಮೇಲೆ ಬಿದ್ದ ಬೆಳಕು ಆ ಹೀರಿಕೆ ಇದು ಒಳಗೆ ಹಾದು ಹೋಗೋದಿಲ್ಲ. 3ನೇ ಸ್ಥಿತಿ ಏನಪ್ಪಾ ಅಂದ್ರೆ, ಆ ಬಂಡೆಯ ಮೇಲೆ ಬಿದ್ದ ಬೆಳಕು ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಶಕ್ತಿಯಾಗಿ ಹೀರಿಕೆ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಹೀರಿಕೆ ಆದಾಗ ಏನಾಗುತ್ತೆ ಅನ್ನೋದು ನೋಡೋಣ. ನೀರಿನಲ್ಲಿ ಅದು ಬೆಳಕು ಹೀರಿಕೆ ಆದರೆ ಆ
ಉಷ್ಣ ಏನಾಗುತ್ತಪ್ಪ ಅಂತಂದ್ರೆ ನೀರನ್ನ ಆವಿಯಾಗಿಸೋದಕ್ಕೆ ಉಪಯೋಗಿಸ್ಕೊಂಡ್ಬಿಡುತ್ತೆ, ತಾಪ ಜಾಸ್ತಿ ಆಗೋದೇ ಇಲ್ಲ. ಹಾಗಾಗಿ ಬಿಸಿಲು ಬಿದ್ದಷ್ಟು ನೀರು ಆವಿಯಾಗುವ ವೇಗ ಹೆಚ್ಚು. ಅದರಿಂದ ಬಿಸಿಲನ್ನ ಹೀರಿಕೊಂಡ ಮೇಲೂ ಕೂಡ ಅದು ಆವಿಯಾಗುವುದರಲ್ಲಿ ಬಳಕೆ ಆಗ್ಬಿಡುತ್ತೆ ಹೊರತು ನೀರು ಬಿಸಿ ಆಗೋದಿಲ್ಲ. ಆದ್ರೆ ಬಂಡೆಯಲ್ಲಿ ಆ ಅವಕಾಶ ಇಲ್ಲ. ಬಂಡೆಯಲ್ಲಿ ಹೀರಿಕೊಂಡ ಬಿಸಿಲು ಅದು ತಾಪವನ್ನೇ ಹೆಚ್ಚಿಸುತ್ತೆ. ಹೀಗಾಗಿ ಬಂಡೆ ಮೇಲೆ ಬಿದ್ದ ಬಿಸಿಲು ಬಂಡೆಯನ್ನ ಕಾಯಿಸುತ್ತೆ. ಆದ್ರೆ ನೀರಿನ ಮೇಲೆ ಬಿದ್ದ ಬಿಸಿಲು ನೀರನ್ನ ಬಿಸಿಯಾಗಿ ಬಿಡದೇ ಇರೋ ಹಾಗೆ ನೀರು ತಾಪ ಹೆಚ್ಚಕ್ಕೆ ಆಗದಾಗೆ ಆವಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ನಮ್ಮ ಮನಸ್ಸು ಅಷ್ಟೇ. ಹೊರಗಿನಿಂದ ಬಂದಂತ ಒಂದು ಅನುಭವ ಅದು ನಾವು ಹೀರ್ಕೊಳ್ಳಕ್ಕೆ ಹೋಗಲ್ಲ. ಅದು ಒಂದು ರೀತಿ, ಅಲ್ಲಿ ಏನು ಪ್ರಯೋಜನ ಆಗೋದಿಲ್ಲ, ಹೀರ್ಕೊಳ್ಳಲ್ಲ, ಚದರಿಸ್ಬಿಡ್ತೀವಿ. ಅಥವಾ ಆ ಬೆಳಕು ಪ್ರತಿಫಲನ ಆಗುತ್ತೆ. ನೀವು ಹೊಳೆಯಲ್ಲಿ ನೋಡಿರ್ಬೋದು, ಆ ಹೊಳೆಯ ಅಲೆಯಲ್ಲಿ ಒಂದೊಂದರಲ್ಲೂ ಸೂರ್ಯನ ಬಿಂಬ ಕಾಣ್ತಾ ಇರುತ್ತೆ, ಜರತಾರಿ ಸೀರೆ ಹಾಗೆ ಹೊಳಿತಾ ಇರುತ್ತೆ ಅದು ಆ ಹೊಳೆಯ ದೃಶ್ಯ. ಯಾಕೆ ಅಂದ್ರೆ ಅಲ್ಲಿ ಪ್ರತಿಫಲನ ಆಗುತ್ತೆ. ಸೊ ಪ್ರತಿಫಲನ ಚದುರಿಕೆಯಲ್ಲಿ ಶಕ್ತಿಯನ್ನ ನಿರಾಕರಿಸುತ್ತೆ. ಹಾಗೆ ನಾವು ಯಾವ್ದಾದ್ರು ಅನುಭವನ ಅಯ್ಯೋ ಇದು ನನ್ಗೆ ಯಾಕೆ ಬೇಕು ಅಂತ ನಿರಾಕರಿಸ್ಬಿಡ್ತೀವಿ. ಅವಾಗ ಅದು ಪ್ರಶ್ನೆ ಆಗೋದಿಲ್ಲ. ಮೂರನೇದು ಇದನ್ನ ಹೇಳಿದ್ದಲ್ಲ, ಯಾವುದು ಹೊಳೆಯಲ್ಲಿ ನೀರು ಆವಿಯಾಗುತ್ತೆ ಅಂತ. ಹಾಗೆ ನಾವೇನ್ ಮಾಡ್ತೀವಿ, ಆ ಅನುಭವವನ್ನ ಕಷ್ಟ ಅಂತಲೋ ಸುಖ ಅಂತಲೋ ಅರ್ಥ ಮಾಡ್ಕೊಂಡು ಕಷ್ಟ ಅನುಭವಿಸಕ್ ಹೋಗ್ತೀವಿ, ಸುಖ ಅನುಭವಿಸಕ್ ಹೋಗ್ತೀವಿ. ಆದ್ರೆ ಅದನ್ನ ಪ್ರಶ್ನೆ ಮಾಡ್ಕೊಳ್ಳೋದೇ ಇಲ್ಲ. ಹಾಗೆ ಅದಕ್ಕೆ ನಾವು ಯಾರು ಎಷ್ಟಾದ್ರೂ ಪ್ರಶ್ನೆ ಕೇಳಲಿ, ನಮ್ಗೆ ಉತ್ತರ ಗೊತ್ತಾಗದೇ ಇರಲಿ, ಆ ಬಿಸಿಲಿನ ಜೋರಿಗೆ ನೀರು ಆವಿಯಾಗೋದಿಲ್ಲ, ತಾಪ ಹೆಚ್ಚಿಸ್ಕೊಳ್ಳೋದಿಲ್ಲ. ನಾವು ಹಾಗಿದ್ದೀವಿ. ಹಾಗಾದ್ರೆ ಆ ಹೀರಿಕೆಯಲ್ಲಿ ಶಕ್ತಿ ಆ ತಾಪವನ್ನ ಬಂಡೆಯಲ್ಲಿ ಬದಲಾಯಿಸ್ತಲ್ಲ, ಹಾಗೆ ನಮಗೆ ಆ ಪ್ರಶ್ನೆ ಇದೆಯಲ್ಲ, ಹೀರಿಕೆ ಆದದ್ದು ಮಾತ್ರ ಪ್ರಶ್ನೆ ಆಗುತ್ತೆ, ಚದುರಿಕೆ ಆದದ್ದು, ಪ್ರತಿಫಲನ ಆದದ್ದು, ಹಾದು ಹೋದದ್ದು ಯಾವುದು ಪ್ರಶ್ನೆ ಆಗೋದಿಲ್ಲ. ಅದಕ್ಕೆ ನಮ್ಮ ಅನುಭವದಲ್ಲಿ ಅನೇಕ ಸಂಗತಿಗಳು ಜಗತ್ತಿನಿಂದ ಬಂದ್ರು ಅಯ್ಯೋ ಇದು ನನಗೆ ಯಾಕೆ ಬೇಕು ಅಂತ ಬಿಟ್ಬಿಡ್ತೀವಿ, ನಾವು ಪ್ರಶ್ನೆ ಮಾಡ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಪ್ರಶ್ನೆ ಮಾಡ್ಕೋಬೇಕಾದ್ರೆ ಮೊದಲನೆಯ ಲಕ್ಷಣ ಹೀರಿಕೆಯಾಗುವಂಥದ್ದು. ಎರಡನೇದಕ್ಕೆ ಬರೋಣ. ಹೀರಿಕೆ ಆಗಿದೆ ಅಂತ ಇಟ್ಕೊಳ್ಳೋಣ. ಹೀರಿಕೆ ಆದಾಗ ವಿಜ್ಞಾನದ ರೀತಿಯಲ್ಲಿ ಹೇಳೋದಾದ್ರೆ, ಯಾವುದೋ ಒಂದು ಅಣು ಆ ಶಕ್ತಿಯನ್ನು ಇಟ್ಕೊಂಡು ತನ್ನ ಹೆಚ್ಚಿನ ಶಕ್ತಿಯ ಮಟ್ಟಕ್ಕೆ ಹೋಗುತ್ತೆ. ಅಣು ಹೋಗ್ಬೋದು, ಅಣುವಿನ ಒಂದು ಕಣ ಹೋಗ್ಬೋದು, ಇಲೆಕ್ಟ್ರಾನ್ ಹೋಗ್ಬೋದು, ಏನೋ ಹೋಗುತ್ತೆ. ಆದ್ರೆ ಅದು ಹೀರಿಕೆ ಆಗಿದೆಯಲ್ಲ, ಅಲ್ಲಿ ಅದು ಇರಕ್ಕಾಗಲ್ಲ, ಮತ್ತೆ ವಾಪಸ್ ಬಂದ್ಬಿಡುತ್ತೆ, ಡಿಎಕ್ಸೈಟ್ ಆಗ್ಬಿಡುತ್ತೆ. ಎಕ್ಸೈಟ್ ಆಗುತ್ತೆ, ಡಿಎಕ್ಸೈಟ್ ಆಗುತ್ತೆ. ಹಾಗೇನೆ ನಮ್ಮ ಮನಸ್ಸು ಪ್ರಪಂಚದ ಅನುಭವದಿಂದ ಎಕ್ಸೈಟ್ ಆಗುತ್ತೆ. ಆದ್ರೆ ಇದಕ್ಕೆಲ್ಲ ನಂಗೆ ಹೇಗೂ ಉತ್ತರ ಗೊತ್ತಾಗಲ್ಲ ಅಂತ ಡಿಎಕ್ಸೈಟ್ ಆಗ್ಬಿಡುತ್ತೆ. ಅಂದ್ರೆ ಏನಾಯ್ತು, ಹೀರಿಕೆಯಾದರೂ ಅದರ ಪರಿಣಾಮ ನಮ್ಮ ಮೇಲೆ ಆಗದೆ ಇರೋದು, ಹೊಳೆಯಲ್ಲಿ ಹೀರಿಕೆ ಆಗಿದೆ, ಅದರ ಪರಿಣಾಮ ಆಗಿಲ್ಲ. ಮುಂದಿನ ಸಾಧ್ಯತೆ ಏನು ಅಂದ್ರೆ, ಆ ಹೀರಿಕೆಯಾದದ್ದರ ಶಕ್ತಿ ಅನೇಕ ರೀತಿಯಲ್ಲಿ ಬಳಕೆ ಆಗ್ಬೋದು. ಯಾವ ರೀತಿಯಲ್ಲಿ? ಒಂದು ರೀತಿಯಲ್ಲಿ ತಾಪದ ಹೆಚ್ಚಳ ಆಗ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ಏನಾಗ್ಬೋದು ಅಂತಂದ್ರೆ ತಾಪ ಹೆಚ್ಚಳ ಆಗೋದಿಲ್ಲ, ಆದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆಯೋದಕ್ಕೆ ಪ್ರಾರಂಭ ಆಗ್ಬೋದು. ಹೀಗಾಗಿ ಹೀರಿಕೆ ಆದ ಮೇಲೂ ಅದು ಪ್ರಶ್ನೆ, ನಮ್ಮ ಗಮನವನ್ನು ಸೆಳೆದಂತಹ ಜಗತ್ತಿನ ಅನುಭವವು ಪ್ರಶ್ನೆ ಆಗದೆ ಇರುವಂತಹ ಸಾಧ್ಯತೆ ಇದೆ. ಹೀರಿಕೆ ಆದ್ಮೇಲೂ ಪ್ರಶ್ನೆ ಆಗದೆ ಇರುವಂತಹ ಸಾಧ್ಯತೆ ಎರಡಿದೆ. ಅದು ಮತ್ತೆ ತನ್ನ ಉದ್ರಿಕ್ತ ಸ್ಥಿತಿಯನ್ನ ಕಳ್ಕೊಂಡ್ಬಿಡುವಂಥದ್ದು, ಅಥವಾ ಬೇರೆ ಇನ್ಯಾವುದಕ್ಕೋ ಬಳಕೆ ಆಗುವಂಥದ್ದು. ನಾವು ಬಯಸಿದ್ದಕ್ಕೆ ಬಳಕೆ ಆಗಿ ಆದ್ರೆ ಮಾತ್ರ ಆ ಶಕ್ತಿಯ ಸದ್ಬಳಕೆ ಆಗುತ್ತೆ. ಈಗ ಬಂಡೆ ಬಿಸಿ ಆಗುತ್ತೆ, ಆಮೇಲೆ ಆರೋಗುತ್ತೆ ಅಷ್ಟೇ. ಆದ್ರೆ ಇನ್ ಕೆಲವು ವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತೆ, ಆಗ ಅದನ್ನ ಸದ್ಬಳಕೆ ಮಾಡ್ಕೊಂಡ ಹಾಗೆ. ಹಾಗಾಗಿ ಆತ್ಮೀಯರೇ, ಜಗತ್ತಿನ ಅನುಭವವು ನಮ್ಮ ಒಳಗೆ ಪ್ರವೇಶಿಸಿದ ಮೇಲೂ ಪ್ರಶ್ನೆ ಆಗದೇ ಇರೋದೇ ನಮ್ಮಲ್ಲಿ ಪ್ರಶ್ನೆಗಳು ಏಳದೇ ಇರೋದಕ್ಕೆ ಕಾರಣ. ಆದ್ದರಿಂದ ಅಧ್ಯಾಪಕರಾದವರು ಯಾವ ಅನುಭವವನ್ನು ಪ್ರಸ್ತಾಪ ಮಾಡ್ತಾರೋ ಅದನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ,
ಹುಡುಗರನ್ನು ಉತ್ತೇಜಿಸ್ಬಿಟ್ಟಿದ್ದೀನಿ, ಅವರು ಪ್ರಶ್ನೆ ಕೇಳ್ತಾರೆ ಅಂತ ನಾವು ಅನ್ಕೊಳ್ಳೋ ಹಾಗೆ ಇಲ್ಲ. ಆ ಉತ್ತೇಜಿಸಿದ್ದು ಹಾಗೆ ಕೆಳಗೆ ಇಳಿದು ಹೊರಟೋಗ್ಬಿಡ್ಬೋದು. ಅದು ನಾವು ಬಯಸಿದಂತೆ ಪ್ರಶ್ನೆಗೆ ಹೋಗುತ್ತೋ ತಾಪ ಹೆಚ್ಚಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಹೀರಿಕೆ ಆದದ್ದನ್ನ ಬಿಸಿ ಆಗುತ್ತೆ ಅನ್ನೋದೇ ಇಟ್ಕೊಳ್ಳಿ. ಇಂಗ್ಲಿಷ್ನಲ್ಲಿ ಬಿಸಿ ಆಗೋದಕ್ಕೆ ಜ್ವರ ಅಂತ ಕರೀತಾರೆ. ಜ್ವರ ಅಂದ್ರೆ ನಾವು ಅನ್ಕೊಂಡಿರೋದು ದೇಹದ ತಾಪ ಜಾಸ್ತಿ ಆಗ್ಬಿಡುತ್ತೆ, ತಾಪಮಾಪಕದಲ್ಲಿ ಮೆಷರ್ ಮಾಡಿದ್ರೆ, ಅಳತೆ ಮಾಡಿದ್ರೆ ಅಲ್ಲಿ ತಾಪ ಜಾಸ್ತಿ ಆಗಿದೆ ಅಂತ ಗೊತ್ತಾಗತ್ತೆ ಅಂತ ಅನ್ಕೊಂಡಿದ್ವಿ. ಇನ್ನೊಂದು ರೀತಿಯಲ್ಲೂ ಇಂಗ್ಲಿಷ್ನಲ್ಲಿ ಫೀವರ್ ಅನ್ನೋದು ಬಳಸ್ತಾರೆ. ಉದಾಹರಣೆಗೆ ಕ್ರಿಕೆಟ್ ಫೀವರ್ ಅಂತ. ಕ್ರಿಕೆಟ್ ಫೀವರ್ ಇದೆ ಅಂದ್ರೆ ಏನರ್ಥ? ಕ್ರಿಕೆಟ್ ನೋಡೋರಿಗೆಲ್ಲ ಜ್ವರ ಬಂದಿದೆ ಅಂತಲೇನು? ಥರ್ಮಾಮೀಟರ್ ಅದನ್ನ ಅಥವಾ ತಾಪಮಾಪಕ ಅದನ್ನ ಅಳೆಯಕ್ ಸಾಧ್ಯವೇನು? ಅಂದ್ರೆ ಏನಾಯ್ತು, ಈ ಶಕ್ತಿಯ ಬಳಕೆ ಒಂದು ಉತ್ಪಾದಕತೆಯ ಕಡೆಗೂ ಹೋಗ್ಬೋದು, ಅನುತ್ಪಾದಕತೆಯ ಕಡೆಗೂ ಹೋಗ್ಬೋದು. ಬರೇ ತಾಪ ಹೆಚ್ಚಳ ಆದ್ರೆ ಅದು ಅನುತ್ಪಾದಕ, ರಾಸಾಯನಿಕ ಕ್ರಿಯೆ ಆದ್ರೆ ಉತ್ಪಾದಕ. ಆದ್ದರಿಂದ ಪ್ರಶ್ನೆಯೂ ಕೂಡ ಉತ್ಪಾದಕ ಪ್ರಶ್ನೆ ಆಗ್ಬೋದು, ಉತ್ಪಾದಕವಲ್ಲದ ಪ್ರಶ್ನೆ ಆಗ್ಬೋದು. ಇದು ತುಂಬಾ ಗಮನಿಸಬೇಕಾಗಿರುವಂಥದ್ದು. ಆದ್ದರಿಂದ ನಮಗೆ ಪ್ರಪಂಚ ಕೆಣಕಿ ಪ್ರಶ್ನೆ ಕೇಳುವನ್ನತ್ತೆ, ನಾವು ನೀರಿನ ಹಾಗೆ ತಣ್ಣಗೆ ಹಾಯಾಗಿದ್ದೀವಿ, ಪ್ರಶ್ನೆ ಹಾಕೊಳ್ಳಕ್ಕೆ ಹೋಗೋದಿಲ್ಲ. ಇದನ್ನ ಗಮನಿಸಬೇಕು. ಇನ್ನು ಮತ್ತೆ ಪ್ರಶ್ನೆ ಹಾಕೋದ್ರ ಜೊತೆಗೆ ಯಾವ ವಿಷಯವನ್ನು ಕುರಿತು ಪ್ರಶ್ನೆ ಹಾಕ್ತೀವಿ ಅಂತ ನಾವು ಕೇಳ್ಕೊಂಡ್ರೆ, ಯಾವುದು ನಮ್ಮನ್ನ ಕೆಣಕತ್ತೋ ಅದ್ರ ವಿಷಯ ಪ್ರಶ್ನೆ ಹಾಕ್ತೀವಿ. ಸಾಮಾನ್ಯವಾಗಿ ಜಗತ್ತಿನ ವಿದ್ಯಮಾನ ನಮ್ಮನ್ನು ಕೆಣಕತ್ತೆ. ಈಗ ಮಳೆ ಬಂದ್ಬಿಡುತ್ತೆ, ವಿಪರೀತ ಬಿಸಿಲು, ಕೊರೆಯುವ ಚಳಿ, ಅದೆಲ್ಲವನ್ನು ನಮ್ಮನ್ನು ಬದಲಾಯಿಸುತ್ತೆ. ಆದ್ರೂ ಅದು ಯಾವುದು ಪ್ರಶ್ನೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದನ್ನ ನಾನೇನು ಮಾಡಕ್ಕಾಗಲ್ಲ. ಚಳಿ ಆದ್ರೂ ಸ್ವೆಟರ್ ಹಾಕೋಬೇಕಷ್ಟೇ. ಚಳಿ ಕಮ್ಮಿ ಮಾಡಕ್ಕಾಗತ್ತೇನು? ಈ ಇಡೀ ಪ್ರಪಂಚನ ಏರ್ ಕಂಡೀಷನ್ ಮಾಡಕ್ಕಾಗತ್ತೇನು? ಆಗೋದಿಲ್ಲ. ನಮ್ ಕೊಠಡಿ ನಾವು ಏರ್ ಕಂಡೀಷನ್ ಮಾಡ್ಕೋಬಹುದು. ಹಾಗೆ ನಾವೇನ್ ಮಾಡ್ತೀವಿ, ಜಗತ್ತಿನ ವಿದ್ಯಮಾನಗಳು ನಮ್ಮನ್ನು ಕುಲುಕಿದರೂ ಅದನ್ನ ಪ್ರಶ್ನೆಯಾಗಿಸಿಕೊಳ್ಳೋದಿಲ್ಲ. ಆಗಿಸ್ಕೊಳ್ಳದೇ ಇರೋದೇ ಒಳ್ಳೆಯದು. ನಾನು ಹಿಂದಿನ ಜಾಲನ್ಯಾಸದಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದೀನಿ. ಇವತ್ತು ಯಾರಾದ್ರೂ ಹೊಸದಾಗಿ ಬಂದವರು ಆ ಹಿಂದಿನ ಜಾಲನ್ಯಾಸದ ಕೊಂಡಿಯಲ್ಲಿ ದಯಮಾಡಿ ನೋಡಿದ್ರೆ ಈ ಎರಡರ ನಿರಂತರತೆ ಸ್ಪಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ಮುಂದೆ ನೋಡೋಣ. ಈಗ ಪ್ರಶ್ನೆಯನ್ನು ಕೇಳಿಸೋ ಜಗತ್ತು ಬಿಡಿ, ಪ್ರಕೃತಿಯನ್ನ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ, ನಮ್ಮ ವ್ಯಾಪ್ತಿಗೆ ಮೀರಿದ್ದದು. ಎಷ್ಟೇ ಅಳತೆ ಮಾಡಿದ್ರೂ ಆಗುದಿಲ್ಲ. ಈಗ ಹವಾಮಾನ ಇಲಾಖೆಯವರು ಎಷ್ಟೇ ಪ್ರಯತ್ನ ಪಟ್ಟರು ಮುನ್ಸೂಚನೆನ ಒಂದು ಮಿತಿಯಲ್ಲಿ ಕೊಡಬಹುದೇ ಹೊರತು ಪರಿಪೂರ್ಣವಾಗಿ ಕೊಡೋಕ್ ಸಾಧ್ಯವಿಲ್ಲ. ಆದ್ರೂ ಮನುಷ್ಯ ಏನ್ ಸೋತಿಲ್ಲ, ಅದನ್ನು ಪ್ರಶ್ನೆ ಮಾಡಿ ಪ್ರಯತ್ನ ಅಂತೂ ಪಡ್ತಾ ಇದ್ದಾನೆ. ಅದೇ ವಿಜ್ಞಾನ. ಇರ್ಲಿ ಬಿಡಿ. ಇನ್ನು ಜನರನ್ನ ಪ್ರಶ್ನೆ ಮಾಡೋದು. ಅವ್ರು ಯಾಕೆ ಹಾಗೆ ನಡ್ಕೋಬೇಕಾಗಿತ್ತು, ನನ್ ನೋಡಿ ಯಾಕೆ ಮುಖ ಸಿಂಡಿಸ್ದ, ಅವನು ಯಾಕೆ ರೇಗ್ದ ಅಂತ ಜನರನ್ನ ವರ್ತನೆಯನ್ನ ಪ್ರಶ್ನೆ ಮಾಡೋದು. ಇದನ್ನ ನಾವು ಬೆಳಗಿನಿಂದ ಸಾಯಂಕಾಲ ತನಕ ಮಾಡ್ತೀವಿ. ಆ ಬೆಳಗಿನ ಅವನು ಒಳ್ಳೆ ಮಾತಾಡಿದ್ರೆ ನಾನು ಎಷ್ಟು ಖುಷಿ ಆಗ್ತಿತ್ತು, ಅವನು ಬೈದ್ಬಿಟ್ಟ ನನ್ನ ಎಲ್ಲರೆದುರಿಗೆ ಅಂತೀವಿ. ಇದೆಲ್ಲ ಏನು ಅಂತಂದ್ರೆ ಆ ಹೊರಗಿನ ಜಗತ್ತಿನ ಜನರನ್ನ ಪ್ರಶ್ನೆ ಮಾಡೋದು. ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ? ಉತ್ತರ ಸಿಗುತ್ತೋ? ಖಂಡಿತ ಸಿಗಲ್ಲ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯ ಆ ಕ್ಷಣದ ವರ್ತನೆಯನ್ನ ಆನುವಂಶಿಕತೆಯೂ ನಿರ್ಧಾರ ಮಾಡುತ್ತೆ, ಪರಿಸರವೂ ನಿರ್ಧಾರ ಮಾಡುತ್ತೆ, ಎನ್ವಿರಾನ್ಮೆಂಟ್ ಡಿಸೈಡ್ ಮಾಡುತ್ತೆ, ಇದು ಡಿಸೈಡ್ ಮಾಡುತ್ತೆ. ಹಾಗಿರೋದ್ರಿಂದ ಅಂತ ಪ್ರಶ್ನೆ ಹಾಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಯ್ತು, ಒಂದು ಉತ್ತರ ಕಂಡುಕೊಂಡ್ವಿ ಅಂತ ಇಟ್ಕೊಳ್ಳೋಣ. ನಾವು ಉತ್ತರ ಕಂಡುಕೊಳ್ಳೋ ವೇಳೆಗೆ ಆ ವ್ಯಕ್ತಿನೇ ಬದಲಾಗ್ಬಿಟ್ಟಿರ್ತಾನೆ. ಅದಕ್ಕೆ ಮೇಡಮ್ ಕ್ಯೂರಿ ಹೇಳ್ತಾ ಇದ್ರು, ನಿಮ್ಮ ಆಲೋಚನಾ ಸಾಮರ್ಥ್ಯವನ್ನ ಪ್ರಶ್ನೆ ಹಾಕೋದನ್ನ ಜನರನ್ನು ಕುರಿತು ಮಾಡಬೇಡಿ. ಯಾಕೆ ಅಂದ್ರೆ ಜನರ ವರ್ತನೆ ಅನ್ನೋದು ಪಾದರಸದ ತರ ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆಗೆ ಬರುತ್ತೆ. ಚಂಚಲವಾದದ್ದನ್ನ ಅಧ್ಯಯನ ಮಾಡೋಕ್ ಆಗೋಲ್ಲ. ಅದರ ಬದಲು ಪ್ರಕೃತಿಯ ವರ್ತನೆ ಸ್ಥಿರವಾಗಿರುತ್ತೆ. ನೀರಿನ ರಾಸಾಯನಿಕ ಲಕ್ಷಣಗಳು ಎಷ್ಟು ವರ್ಷ ಆದ್ಮೇಲೆ ಪ್ರಯೋಗ ಮಾಡಿದ್ರು ಅದೇ ಇದೆ. ಯಾವ ಊರಲ್ಲಿ ಮಾಡಿದ್ರು ದೇಶ ಕಾಲವನ್ನು ಮೀರಿದ್ದು. ಅದರಿಂದ ನಮ್ಮ ಪ್ರಶ್ನೆಗಳನ್ನ ನಿಸರ್ಗದ ಕಡೆಗೆ ಹೆಚ್ಚಿಗೆ ಹಾಕೊಳ್ಳೋಣ ಅಂತ ಮೇಡಮ್ ಕ್ಯೂರಿ ಅವರು ನಮ್ಗೆ ಅತ್ಯುತ್ತಮವಾದ ಸಲಹೆಯನ್ನು ಕೊಟ್ಟಿರೋದ್ರ ಜೊತೆಗೆ ನಮ್ಮ ಪ್ರಶ್ನೆ ಹೇಗೆ ಅಪವ್ಯಯವಾಗ್ತಾ ಇದೆ, ಬಂದ ಮಳೆ ಚರಂಡಿಗೆ ಹೋಗ್ತಾ ಇದೆ, ಸಮುದ್ರಕ್ಕೆ ವಾಪಸ್ ಹೋಗ್ತಾ ಇದೆ, ನಾವು ಬಳಸ್ಕೋತಾ ಇಲ್ಲ ಅನ್ನೋವಂಥದ್ದನ್ನ ಜನರನ್ನ ಪ್ರಶ್ನೆ ಮಾಡುವಂಥದ್ದು ಇದೆಯಲ್ಲ, ಅದೂ ಪ್ರಯೋಜನವಿಲ್ಲದ್ದು ಅಂತ ಆಯ್ತು. ಹಾಗಾದ್ರೆ ಇನ್ನು ಉಳಿದಿರೋದು ಯಾವುದು? ಜನರನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ.
ಜಗತ್ತನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಆದರೆ ಇನ್ನೂ ಎರಡು ಸ್ವಾರಸ್ಯಕರವಾದಂತಹ ಸಂಗತಿಗಳಿವೆ. ಇನ್ನೂ ಒಂದು ಸ್ವಾರಸ್ಯಕರವಾದ ಸಂಗತಿ ಇದೆ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬಹುದಲ್ವಾ? ನಾನು ಯಾಕೆ ಹೀಗೆ ನಡ್ಕೋತಿದ್ದೀನಿ ಅಂತ ನಾನು ಅನ್ಕೋಬಹುದಲ್ಲ. ನನ್ನನ್ನ ನಾನು ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತರ ಸಿಕ್ಕರೆ ನಾನು ಬೆಳಿತೀನಿ. ಆದ್ರೆ ನಮ್ಮ ಅಹಂಕಾರ ಇದೆಯಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳಕ್ ಬಿಡ್ತಾ ಇಲ್ಲ. ಅದಕ್ಕೆ ಅದು ಪ್ರಶ್ನೆ ಆಗೋದಿಲ್ಲ. ಹೀಗಾಗಿ ಪ್ರಶ್ನೆ ಆಗುವ ಅವಕಾಶಗಳು ಕೈಗೆ ಸಿಕ್ಕಿದರೂ ಕೂಡ ಅದು ಪ್ರಶ್ನೆಯೇ ಆಗದೆ ಇರೋದ್ರಿಂದ ಅನೇಕ ತೊಂದರೆಗಳಾಗ್ತಾ ಇದೆ. ನಾವು ಯಾರು ಪ್ರಶ್ನೆ ಮಾಡೋದಕ್ಕಿಂತ ಇಲ್ಲ ಬೈಯೋದು, ಇಲ್ಲ ಹೊಗಳೋದು, ಇದನ್ನು ಸುಖ ಅನ್ಕೊಳ್ಳೋದು, ದುಃಖ ಅನ್ಕೊಳ್ಳೋದು, ಸುಖ ಪಟ್ಟು ದುಃಖ ಮರೆಯಕ್ ಹೋಗೋದು, ದುಃಖನ ಕಮ್ಮಿ ಮಾಡ್ಕೊಳಕ್ ಹೋಗೋದು, ಸುಖ ಇದರಲ್ಲೇ ಬಂದಿದೆ ಹೊರತು ಪ್ರಶ್ನಿಸುವ ಪ್ರವೃತ್ತಿ ಹಿಂದೆ ಸರಿದ್ಬಿಟ್ಟಿದೆ, ನಮ್ಮೆಲ್ಲರಲ್ಲೂ ಹಿಂದೆ ಸರಿದ್ಬಿಟ್ಟಿದೆ ಅನ್ನುವ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ಪ್ರಶ್ನೆ ಹಾಕುವ ಮೊದಲು ಯಾವುದರ ಮೇಲೆ ನಮಗೆ ಅಧ್ಯಯನದ ಹಿಡಿತ ಇದೆಯೋ, ಯಾವುದನ್ನ ನಾವು ಅರ್ಥ ಮಾಡ್ಕೊಳ್ಬಲ್ವೋ ಅದರ ಮೇಲೆ ಪ್ರಶ್ನೆ ಹಾಕ್ಬೇಕು. ನಮ್ಮ ಹಿಡಿತ ಇರೋದು ನಮ್ಮ ಮನಸ್ಸಿನ ಮೇಲೆ. ಅದನ್ನೂ ನಾವು ಸಾಧಿಸಿಲ್ಲ. ಪ್ರಪಂಚನೆಲ್ಲ ಅರ್ಥ ಮಾಡ್ಕೊಳಕ್ ಹೋಗ್ತಿದ್ದೇವೆ ಹೊರತು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ನಮಗೆ ಹುಟ್ಟಿನಿಂದಲೇ ಪ್ರಶ್ನೆ ಹಾಕುವ ಪ್ರವೃತ್ತಿ ಇದ್ರೂ ಕೂಡ ಅದು ಏನಾಗಿದೆ ಅಂದ್ರೆ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ ಪುರಂದರದಾಸರು ಬರೆದಿದ್ದಾರೆ. ಆ ತುಪ್ಪ ಮೊದಲೇ ಜಾರ್ತಿರುತ್ತೆ ಬಿಂದಿಗೆ, ನೀವು ಹಿಡ್ಕೊಂಡು ಹೋದಾಗ ಅದು ಕೈ ಜಾರಿ ತಿಪ್ಪೆ ಮೇಲೆ ಬಿದ್ರೆ ಹೇಗೆ ದಂಡ ಆಗುತ್ತೋ, ನಮ್ಮ ಆಲೋಚನಾ ಪ್ರವೃತ್ತಿ ಮತ್ತು ನಮ್ಮ ಪ್ರಶ್ನಿಸುವ ಪ್ರವೃತ್ತಿ ಎಲ್ಲವೂ ಕೂಡ ಹಿಂದೆ ಸರಿದು ಬಿಟ್ಟಿದೆ ಅನ್ನುವಂಥದ್ದನ್ನ ಗಮನಿಸಬೇಕು. ಹಾಗೆ ಹಿಂದೆ ಸರಿದಿರೋದನ್ನ ಮುಂದೆ ತರಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಈಗ ನಾವು ತಿಳ್ಕೊಳ್ಳೋಣ. ಪ್ರಶ್ನಿಸುವುದಕ್ಕೆ ಏನೇನು ಅಡ್ಡಿಗಳಿವೆ, ಆ ಅಡ್ಡಿಗಳನ್ನ ಮೀರೋದು ಹೇಗೆ ಅಂತ ಅನ್ನೋದು ಈಗ ನನ್ನ ಮುಂದಿನ ಚರ್ಚೆ. ಮೊದಲನೇದಾಗಿ ನಮ್ಮ ಪ್ರಶ್ನೆ ಹಾಕೋತೀವಲ್ಲ, ನಾವು ಯಾಕೆ ಪ್ರಶ್ನೆ ಹಾಕೊಳ್ಳೋಲ್ಲ ಅಂತ ಇನ್ನೊಂದು ತುಂಬಾ ಮುಖ್ಯವಾದ ಕಾರಣ ಇದೆ. ಏನಂದ್ರೆ ನಮ್ಮ ಸೋಮಾರ್ತನ. ಪ್ರಶ್ನೆ ನಮ್ಗೆ ಸರಿ ಅಂತ ಅನ್ಸಿದ್ರೆ ಆ ಪ್ರಶ್ನೆಗೆ ಉತ್ತರ ಹುಡುಕಬೇಕು. ಉತ್ತರ ಎಲ್ಲಿ ಹುಡುಕಬೇಕು? ಯಾವುದನ್ನು ಪ್ರಶ್ನೆ ಹಾಕಿದಾರೋ ಅದ್ರಲ್ಲಿ ಹುಡುಕ್ಬೇಕು. ಈಗ ನನ್ನ ಮನಸ್ಸಿನಲ್ಲಿ ನಾನು ಯಾಕೆ ವರ್ತನೆ ಹಾಕಿದ್ದೀನಿ ಅಂದ್ರೆ ನನ್ನನ್ನು ನಾನು ಹುಡುಕೋಬಹುದು. ಆದ್ರೆ ಜಗತ್ತನ್ನು ಪ್ರಶ್ನೆ ಮಾಡಿದ್ರೆ ಜಗತ್ತಿನಲ್ಲಿ ಹುಡುಕೋಬೇಕು, ಅಧ್ಯಯನ ಮಾಡಬೇಕು. ಆದ್ದರಿಂದ ಪ್ರಶ್ನೆ ಎಲ್ಲಿ ಅಧ್ಯಯನಕ್ಕೆ ದಾರಿ ಮಾಡ್ಕೊಳತ್ತು ಅಂತ ನಾವು ಪ್ರಶ್ನೆನ ಕೇಳೋದು. ಅದರಿಂದ ಇದನ್ನ ಇಂಟೆಲೆಕ್ಚುಯಲ್ ಇನರ್ಷಿಯಾ ಅಂತ ಕರೀತಾರೆ, ಬೌದ್ಧಿಕ ಜಡತೆ ಅಂತ. ಇದು ಒಂದು ರೀತಿಯಲ್ಲಿ ಬೌದ್ಧಿಕ ಜಡತೆ. ಎರಡನೇ ಕಾರಣ ಏನು ಅಂದ್ರೆ, ಇಲ್ಲ ಅದನ್ನ ಕೆಲಸದಲ್ಲಿ ಮಾಡಿ ಕಂಡ್ಕೋಬೇಕು ಉತ್ತರನ. ಯಾವುದೋ ಒಂದು ವಸ್ತು ಹೀಗಿದೆ, ಯಾಕೆ ಹೀಗಿದೆ ಅನ್ನೋದನ್ನ ಕೆಲಸ ಮಾಡದೆ ವಿಜ್ಞಾನಿಗಳು ಪ್ರಯೋಗ ಮಾಡಿದಾಗ, ನಮಗೆ ಬೇರೆಯವರ ವರ್ತನೆಯನ್ನು ಕೂಡ ಮಾಡ್ಬೇಕಾದ್ರೆ, ನಾವು ಅಧ್ಯಯನ ಮಾಡ್ಬೇಕಾದ್ರೆ ಅವನ ಪ್ರಶ್ನೆ ಕೇಳಬೇಕು, ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೋಬೇಕು. ಈ ಎಲ್ಲ ಸಂಗತಿಗಳನ್ನು ಇದೆಯಲ್ಲ, ಈ ಎಲ್ಲ ಸಂಗತಿಗಳನ್ನು ನಮಗೆ ಸೋಮಾರ್ತನ ಆದ್ರಿಂದ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಪ್ರಶ್ನೆ ಕೇಳಿರ್ತಾನೆ ಇದೆಲ್ಲ, ಪ್ರಶ್ನೆನೇ ಕೇಳೋದ್ ಬೇಡ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಹಾಗಾಗಿ ನಾವೆಲ್ಲ ಹೇಳ್ಕೋತೀವಿ ಬೌದ್ಧಿಕವಾದ ಬುದ್ಧಿಜೀವಿಗಳು ಅಂತ, ಆದ್ರೆ ಮೊದ್ದು ಜೀವಿಗಳಾಗಿದ್ದೀವಿ. ಪ್ರಶ್ನೆಗಳಿಗೆ ಆಶ್ರಯ ಕೊಡದಲೇ ಇರೋದ್ರಿಂದ. ಈಗ ನಾನು ನೇರವಾಗಿ ನಿಮ್ಮೊಂದಿಗೆ ಪ್ರಶ್ನೆ ಕೇಳಲು ಅಡ್ಡಿಯಾಗಿರುವ ಒಂದೊಂದೇ ಅಂಶವನ್ನ ಚರ್ಚೆ ಮಾಡ್ತೀನಿ. ಯಾಕೆಂದ್ರೆ ಇದು ಅತ್ಯಂತ ಮುಖ್ಯವಾದದ್ದು. ಶಾಲೆಯಲ್ಲಿ ಮಕ್ಕಳು ಪ್ರಶ್ನೆ ಕೇಳಲ್ಲ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಧ್ಯಾಪಕರಿದ್ದಾರೆ. ನಾನು ತುಂಬಾ ಚೆನ್ನಾಗಿ ಪಾಠ ಮಾಡಿದೆ, ಒಬ್ಬನೂ ಕೇಳಲಿಲ್ಲ ಪ್ರಶ್ನೆ ಅಂತ. ಆದ್ರೆ ಪ್ರಶ್ನೆಯನ್ನ ಕೇಳದೇ ಇದ್ರೆ ಅದು ನಮ್ಮ ವೈಫಲ್ಯ. ನಾವು ಉದ್ದೇಶ ಇದ್ದದ್ದೇ ಅವ್ರು ಪ್ರಶ್ನೆ ಕೇಳಿ ಭಾಗವಹಿಸ್ಲಿ ಅಂತ. ಪ್ರಶ್ನೆ ಕೇಳಿದ್ರಿಂದ ನಮ್ಗೆ ಅನುಕೂಲಗಳಿದೆ, ಅದನ್ನ ನಿನ್ನೆ ಆಗ್ಲೇ ಹೇಳಿದ್ದೀನಿ ನಾನು. ಅವರು ಆಗಲೇ ಭಾಗವಹಿಸೋದಕ್ಕೆ ಕಾತರವಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ, ಅವರ ಹಿಂದಿನ ಅನುಭವದ ತಾಳೆ ನೋಡೋದಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂತ ನಾನು ಹಿಂದಿನ ಜಾಲನ್ಯಾಸದಲ್ಲಿ ಹೇಳಿದ್ದೀನಿ. ದಯಮಾಡಿ ಇನ್ನೊಂದ್ಸರಿ ಅದನ್ನ ನೋಡಿ. ಈಗ ನಾನು ಪ್ರಶ್ನೆ ಅದಲ್ಲ, ಯಾಕೆ ಪ್ರಶ್ನೆಯಾಗಿ ಬರೋತಾ ಇಲ್ಲ, ಹುಡುಗರು ಯಾಕೆ ಕೇಳ್ತಾ ಇಲ್ಲ ಅಂತ. ಮೊದಲನೇ ಅಂಶ ಭಯ. ಭಯ ಆದಾಗ ನಾವು ಯಾರನ್ನು ಪ್ರಶ್ನೆ ಕೇಳಕ್ ಹೋಗೋದಿಲ್ಲ. ನಮ್ಗೆ ಅನೇಕ ರೀತಿಯ ಭಯ ಇದೆ. ಮೊದಲನೇದಾಗಿ ನಾನ್ ದಡ್ಡ ಅನ್ನೋ ಭಾವನೆ ಇದೆ, ಆ ಕೀಳರಿಮೆ ಅಂತ ಕರೀತಾರೆ. ಆ ಕೀಳರಿಮೆಯಿಂದಾಗಿ ಅನೇಕರು ಪ್ರಶ್ನೆ ಕೇಳೋದಿಲ್ಲ. ಎರಡನೇದು ನನ್ನ ಪ್ರಶ್ನೆನೇ ತಪ್ಪೇನೋ ಅಂತ ಎರಡನೇ ಅನುಮಾನ ಇದೆ. ಅದಕ್ಕೂ ಭಯಲ್ಲ, ನಾನು ಕೇಳೋದ್ ಪ್ರಶ್ನೆ ತಪ್ಪಾಗ್ಬಿಟ್ರೆ ಅದಕ್ಕೋಸ್ಕರ ಪ್ರಶ್ನೆ ಕೇಳೋದಿಲ್ಲ.
ಮೂರನೇದೇನಿದೆ ಅಂದ್ರೆ ಪ್ರಶ್ನೆ ಎರಡು ಸಂದರ್ಭದಲ್ಲಿ ಹೇಳುತ್ತೆ. ಒಂದು ಹೆಚ್ಚನ್ನು ತಿಳಿಯುವ ಸಲುವಾಗಿ, ಅಥವಾ ಎರಡನೇದು ಮನುಷ್ಯರನ್ನು ಪ್ರಶ್ನೆ ಮಾಡೋದು ಅನುಮಾನ ಬಂದ ಸಲುವಾಗಿ. ಎಲ್ಲ ದೂರದರ್ಶನದ ಧಾರಾವಾಹಿ ನೋಡಿ ನೀವು, ಅದರಲ್ಲಿ ಒಬ್ಬ ಮನುಷ್ಯನ ವರ್ತನೆಯನ್ನು ಅನುಮಾನಿಸೋದು, ಬದಲಾಯಿಸಕ್ ಹೋಗೋದು, ಇದಿಷ್ಟೇ ಎಲ್ಲ ಸೀರಿಯಲ್ಗಳ ಕತೆ. ನಾನು ಅನೇಕರ ಹತ್ರ ಚರ್ಚೆ ಮಾಡ್ತೀನಿ, ಇದನ್ನ ಮನರಂಜನೆ ಅಂತ ಯಾಕೆ ಕರಿತೀರಾ, ಇದು ಮನಭಂಜನೆ ಅಂದ್ರೆ ನನಗಿನ್ನ ಚೆನ್ನಾಗಿ ಬೈತಾರ ಅವರು. ಏನು ಹೌದು, ಸೀರಿಯಲ್ ಎಲ್ಲ ಸರಿ ಇಲ್ಲ, ನೀವು ಹೇಳಿದ್ ಕರೆಕ್ಟು. ಆಲೋಚನೆಗೆ ಬಿಡೋದೇ ಇಲ್ಲ, ಪ್ರಕೃತಿನ ತೋರಿಸೋದೇ ಇಲ್ಲ ಸೀರಿಯಲ್ ಅಲ್ಲಿ, ಪ್ರಾಸಂಗಿಕವಾಗಿ ತೋರಿಸಿದ್ರು ಅದನ್ನ ಬಳಸ್ಕೊಳ್ಳೋದಿಲ್ಲ ಅಂತೆಲ್ಲ ಬೈತಾರೆ. ಹಾಗಾದ್ರೆ ಯಾಕೆ ನೋಡ್ತೀರಾ ಅಂತ ಕೇಳಿದ್ರೆ ಬೋರ್ ಆಗುತ್ತಲ್ಲ ಅಂತಾರೆ. ಬೋರ್ ಯಾಕಾಯ್ತು? ಬೋರ್ ಯಾಕಾಯ್ತು ಅಂದ್ರೆ ನಮ್ಮ ಬೌದ್ಧಿಕ ಜಡತೆಯಿಂದ ಆಯ್ತು. ನಮ್ಗೆ ಸುಮ್ಮನೆ ಕೂತಿರಕ್ ಬೇಜಾರು, ಅದಕ್ಕೋಸ್ಕರ ಕಷ್ಟ ಸುಖದ ಲೇಪನ. ನಮ್ಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ಕೊತೀವಿ, ಆದ್ರೂ ಸೀರಿಯಲ್ ಅಲ್ಲಿ ಒಬ್ರು ಕಷ್ಟಪಡೋರು ನೋಡಕ್ ಹೋಗ್ತೀವಿ. ನಾ ಸುಖವಾಗಿದ್ದೀವಿ ಅಂತ ಹೇಳ್ಕೊತೀವಿ, ಆದ್ರೆ ಅವರಿಂದ ಸುಖ ಪಡೋದು ಕಲ್ತ್ಕೊಳಕ್ ಹೋಗ್ತೀವಿ. ಈ ಎಲ್ಲ ಅಂಶ ನೋಡಿದ್ರೆ ನಮ್ಮ ಆತಂಕಗಳನ್ನು ಇದೆಲ್ಲ, ಆ ಆತಂಕಗಳು ಕಷ್ಟ ಸುಖವಾಗುವುದಿಲ್ಲ, ಶ್ರಮ ಇಲ್ಲ, ಅರ್ತು ಬಿಡೋದು ಸುಲಭ, ನಕ್ಕು ಬಿಡೋದು ಸುಲಭ, ಪ್ರಶ್ನೆ ಹಾಕೋದು ಕಷ್ಟ. ಮಂಕುತಿಮ್ಮನ ಕಗ್ಗದಲ್ಲಿ DVG ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನಂತ ಅಂದ್ರೆ, ಭಕ್ತಿ ಪೂಜೆಯು ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಗಿರಿಯನ್ನು ಹತ್ತಿ ತುಳಿಯುವುದು ಕಷ್ಟ, ಸುತ್ತಿ ಬರುವುದು ಸುಲಭ, ಹತ್ತಿ ಬರುವನು ತಪಸಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಹತ್ತಿ ಬರುವ ಕೆಲಸ ಮಾಡುವಂಥವ್ರು ಕೆಲವೇ ಜನ. ಅದಕ್ಕೋಸ್ಕರ ಬೌದ್ಧಿಕ ಸಂತೃಪ್ತಿ ಕಾಣುವಂಥದ್ದು ಇದೆಯಲ್ಲ, ಅದು ಬಹಳ ಕೆಲವೇ ಜನ ಮಾಡ್ತಾರೆ. ನಾವೆಲ್ಲ ಬುದ್ಧಿಜೀವಿಗಳು ಅಂತ ನಾವು ಹೇಳ್ಕೊತೀವಿ, ಆದ್ರೆ ಬೌದ್ಧಿಕ ಸಂತೃಪ್ತಿ ಪಡೀತಾ ಇರೋರು ಕೆಲವೇ ಮಂದಿ ಅನ್ನುವಂಥದ್ದನ್ನ ಮರಿಬಾರ್ದು. ಆತ್ಮೀಯರೇ, ಅದೇನಾದ್ರು ಇರ್ಲಿ, ಭಯ ತನ್ನ ಬಗೆಗಿನ ಅಭಿಪ್ರಾಯದಿಂದ ಬರ್ಬೋದು, ಪ್ರಶ್ನೆಯ ಬಗೆಗಿನ ಅಭಿಪ್ರಾಯದಿಂದ ಬರ್ಬೋದು. ಉತ್ತರ ಹೇಳೋರು ನನ್ನನ್ನ ವಿರೋಧಿಸಿ, ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ವೈರ ಅಂದ್ರೆ ಏನು ಅಂದ್ರೆ ನಮಗಿನ್ನ ಭಿನ್ನವಾಗಿ ನಡ್ಕೊಳ್ಳೋರೆಲ್ಲ ನಮ್ಮ ವೈರಿಗಳು ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ನಾನು ಇದನ್ನು ಕೂಡ ಹಿಂದಿನ ಜಾಲನ್ಯಾಸದಲ್ಲಿ ಈ ಎರಡು ಜಾಲನ್ಯಾಸ ಹಿಂದೆ ಪ್ರಸ್ತಾಪ ಮಾಡಿದೆ. ಯಾರಪ್ಪ ವೈರಿಗಳು ಅಂದ್ರೆ, ನನ್ನ ಕೆಲಸ ಮಾಡೋದಕ್ಕೆ ಅಡ್ಡಿ ಮಾಡುವಂಥವ್ರು, ಅವ್ರು ಮಾತ್ರ ವೈರಿಗಳು. ನನ್ನನ್ನು ಬೈಯೋರು ವೈರಿಗಳಲ್ಲ. ಅವ್ರವರು ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ನಮ್ಮನ್ನೇನು ಕೈ ಕಟ್ಟಾಕಿಲ್ವಲ್ಲ, ನೀ ಕೆಲಸ ಮಾಡಬೇಡ ಅಂತ ಅವ್ರೇನು ಕಟ್ಟಾಕಿಲ್ಲ. ಹಾಗಾಗಿ ಈ ವೈರಿ ಅನ್ನೋ ಭಾವನೆ ಇದೆಯಲ್ಲ ತುಂಬಾ ಕಾಡುತ್ತೆ. ಯಾಕೆಂದ್ರೆ ನಾವು ಎಲ್ಲರೂ ಯಾರು ನಂಗಿನ್ನ ಭಿನ್ನವಾಗಿ ನೋಡ್ಕೊಂಡು ನಾವು ಹೆಂಗ್ ನಡ್ಕೋತಿದ್ದಾನೆ ನಾವೇ ಬೈತೀವಿ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಸಂಶಯ ಪಟ್ಟು ಪ್ರಶ್ನೆ ಕೇಳ್ತಿದ್ದೀವಿ, ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದೀವಿ ಅಂತ ಎಲ್ಲಿ ಅನ್ಕೋತಾರೋ ಅಂತ ಹುಡುಗರಿಗೆ ಭಯ. ಅದಕ್ಕೆ ಹುಡುಗರು ಪ್ರಶ್ನೆನೇ ಕೇಳೋದು. ನಾವೊಂದು ಅಂತೀವಿ, ಏನೋ ನನ್ನೇ ಪ್ರಶ್ನೆ ಕೇಳ್ತೀಯನೋ, ನೀನ್ ಏನ್ ಮಹಾ ಓದಿದೀಯೋ, ನಾನು ಅಷ್ಟು ಓದಿದ್ದೀನಿ ಅಂತ ಮೇಷ್ಟ್ರು ಅಂದ್ಬಿಟ್ರೆ ಇನ್ನೊಂದ್ ದಿವಸ ಅವ್ನ ಪ್ರಶ್ನೆ ಕೇಳಕ್ ಹೋಗೋದೇ ಇಲ್ಲ. ಈಗ ನಾವೇ ಆಯ್ತು, ಅನೇಕರನ್ನ ಸ್ವಲ್ಪ ಗೌರವ ಇರೋ ವ್ಯಕ್ತಿಗಳನ್ನ ಪ್ರಶ್ನೆ ಕೇಳೋ ಧೈರ್ಯ ಮಾಡೋದೇ ಇಲ್ಲ. ಹಾಗಾಗಿ ಭಯವೂ ಕೂಡ ಅತ್ಯಂತ ಸಹಜವಾದದ್ದು. ಅಂದ ಮೇಲೆ ಪ್ರಶ್ನೆ ಕೇಳುವ ಪ್ರವೃತ್ತಿ ಬೆಳೆಸೋರು ಮಾಡಬೇಕಾದ ಮೊದಲನೆಯ ಸಂಗತಿ ಏನಪ್ಪ ಅಂದ್ರೆ, ಆ ಭಯದ ನಿವಾರಣೆ. ನೀವು ಪಾಠ ತುಂಬಾ ಚೆನ್ನಾಗಿ ಓದ್ಕೊಂಡಿರಿ, ಒಳ್ಳೆ ಉದಾಹರಣೆ ಕೊಡಿ, ಎಲ್ಲ ಮಾಡಿ, ಆದ್ರೆ ಭಯದ ನಿವಾರಣೆಯನ್ನು ನಾವು ಮಾಡೋದಿಲ್ಲ. ನಾವ್ಯಾಕೆ ಮಾಡೋದಿಲ್ಲ? ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತೀವಿ ನಾವು. ವಿದ್ಯಾರ್ಥಿ ಜೀವನ ಇದೆಲ್ಲ ಅಮೃತ ಚಿನ್ನದ ಮಟ್ಟದ್ದು ಅಂತ. ಆದ್ರೆ ಆ ಚಿನ್ನದ ಮಟ್ಟದ ಬದುಕಿನಲ್ಲೂ ಅವ್ರಿಗೂ ತುಂಬಾ ಭಯಗಳಿವೆ. ಆ ಭಯಗಳ ಕಡೆ ನೋಡಿದ್ರೆ ಯಾವುದನ್ನ ಆನಂದ ಪಡ್ಬೇಕಾದ್ರೂ ಭಯ ಮುಕ್ತರಾದ್ರೆ ಆನಂದ ಪಡೋಕ್ಕಾಗೋದು. ಮಕ್ಕಳಿಗಿರುವ ಭಯ, ಅಧ್ಯಾಪಕರನ್ನು ಕುರಿತಂತೆ, ತಮ್ಮನ್ನು ಕುರಿತಂತೆ ಇರುವ ಕೀಳರಿಮೆ, ಪ್ರಶ್ನೆ ಹಾಕಲು ಮುಜುಗರ, ಇವನ್ನೆಲ್ಲ ನಾವು ಒಪ್ಕೊಂಡ್ಬಿಟ್ಟು ಮುಂದಕ್ಕೆ ಪಾಠ ಹೇಳ್ತಿದೀವಲ್ಲ, ಹೇಗೆ ಆಲೋಚನಾ ಪ್ರವೃತ್ತಿ ಸಮಾಜದಲ್ಲಿ ಬರುತ್ತೆ ಹೇಳಿ ನೀವು? ಎರಡನೇದು, ಇನ್ ಕೆಲವರು ಪ್ರಶ್ನೆ ಕೇಳೋದಿಲ್ಲ. ಯಾಕೆ ಅಂತಂದ್ರೆ, ನಾನ್ ಕೇಳುವ ಪ್ರಶ್ನೆ ಭಾಷೆಯಲ್ಲೇ ತಪ್ಪಾಗ್ಬಿಡುತ್ತೇನೋ ಅಂತ. ಭಾಷಾ ತರಗತಿಯಲ್ಲಿ ಮಕ್ಕಳು ಸರಿಯಾಗಿ ಭಾಷೆ ಕಲ್ತ್ಕೋತಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಹೇಳೋದು ಮಾರ್ಕ್ಸ್ನ ನೀನ್ ಸೈನ್ಸು, ಬಯಾಲಜಿ, ಸೋಷಿಯಲ್ ಸೈನ್ಸ್ ಅಲ್ಲಿ ತಗೋ, ಆ ಕನ್ನಡ ಇಂಗ್ಲಿಷ್ ಪಾಸ್ ಆದ್ರೆ ಸಾಕು ಅಂತ ಹೇಳ್ತೀವಿ. ಹಾಗಾಗಿ ಭಾಷೆಯ ಇತಿಮಿತಿಯಿಂದಾಗಿ ಕೆಲವರು ಪ್ರಶ್ನೆ ಕೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಸರಿ ಕೇಳಬೇಕು ಅನ್ಸುತ್ತೆ, ಆದ್ರೆ ಭಾಷೆ ತಪ್ಪಾಗ್ಬಿಟ್ರೆ ಆ ಭಾಷೆ ಇತಿಮಿತಿಯನ್ನ ಮೇಷ್ಟ್ರು ಅಣಕಿಸ್ಕೋತಾರೆ. ಏನೋ ಇಂಥ ಪ್ರಶ್ನೆ ಕೇಳ್ತೀಯ, ನಿಂಗೆ ಮಾತೇ ಬರಲ್ವಲ್ಲೋ ಅಂದ್ಬಿಟ್ರೆ ನೀವು. ಹಂಗಾಗಿ ಭಯ ಒಂದು ತೊಂದರೆಯನ್ನ ಒಡ್ಡಿದ್ರೆ, ಒಂದು ಒಡ್ಡಿ ಆದ್ರೆ ಭಾಷೆಯ ಇತಿಮಿತಿ ಇನ್ನೊಂದು ಒಡ್ಡಿ ಆಗುತ್ತೆ.
ಮೂರನೇ ಅಡ್ಡಿ ಏನಿದೆ, ಪ್ರಶ್ನೆ ಮಕ್ಕಳದ್ದು ಉದಾಹರಣೆ ಕೊಟ್ಟೆ ಅಷ್ಟೇ, ನಾವೇ ಆಯ್ತು ಎಲ್ಲೂ ಪ್ರಶ್ನೆ ಕೇಳಬೇಕಾದ್ರೆ ಮೂರನೇ ಒಂದು ಅನುಮಾನ ನಮ್ಗಿದ್ದೇ ಇದೆ. ಏನಪ್ಪಾ ಅಂದ್ರೆ, ನಾವು ಪ್ರಶ್ನೆ ಕೇಳೋದು ಇರ್ರಿಲೆವೆಂಟ್, ಅದೇನಕ್ಕೂ ಪ್ರಯೋಜನವಿಲ್ಲದಂತ ಪ್ರಶ್ನೆ ಅಂತ ಅಂದ್ಬಿಟ್ರೆ ಮೇಷ್ಟ್ರು ನಾವು ಒಂದು ಅಂತೀವಿ ಅಲ್ವಾ. ಹುಡುಗರ ಪ್ರಶ್ನೆ ಶಾಲೆಯಲ್ಲಂತೂ ಒಂದೇ ಅಂತೀವಿ. ಏನಂದ್ರೆ ಏನಾದ್ರು ಕಷ್ಟವಾದ ಪ್ರಶ್ನೆ ಕೇಳಿದ್ರೆ ಅದ್ ಪರೀಕ್ಷೆಗೆ ಬರಲ್ಲ ಸುಮ್ನಿರೋ ಅಂದ್ಬಿಟ್ರೆ ಅದು ಬ್ರಹ್ಮಾಸ್ತ್ರ, ಅವಾಗ ಹುಡುಗ ಸುಮ್ಮನಾಗ್ಲೇಬೇಕು. ಆದ್ರಿಂದ ಮೇಷ್ಟ್ರು ಹಾಗೆ ಹೇಳ್ತಾ ಇರೋದ್ರಿಂದ ಅಪ್ರಸಕ್ತ ಅಂತ ಯಾವಾಗ ಅನ್ಸುತ್ತೆ, ಇರ್ರೆಲೆವೆಂಟ್ ಅಂತ ಯಾವಾಗ ಅನ್ಸುತ್ತೆ ಅವಾಗ ಅವ್ರು ಪ್ರಶ್ನೆ ಕೇಳಲ್ಲ. ಅದಕ್ಕೇನೆ ನಮ್ಮ ಗುರುಗಳಾದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಪದೇ ಪದೇ ಹೇಳೋರು, ನೋ ಕ್ವಶನ್ ಕ್ಯಾನ್ ಬಿ ಫೂಲಿಶ್, ಓನ್ಲಿ ಆನ್ಸರ್ ಕ್ಯಾನ್ ಬಿ ಫೂಲಿಶ್ ಅಂತ. ನಾವು ಹೇಳ್ತೀವಲ್ಲ, ಈ ಸೈಲೆನ್ಸ್ ಮಾಡೋ ಹುಡುಗನ ಸುಮ್ಮನೆ ಮಾಡೋ ಜಾಣ್ತನ ಹೇಳ್ತಿದೀವಲ್ಲ, ಆ ಜಾಣ್ತನದಲ್ಲಿ ನಾವು ಬಳಸೋದೇನು, ಇದ್ ನಿನಗೇನು ಪ್ರಯೋಜನಕ್ಕೆ ಬರಲ್ಲ, ಇದಕ್ಕೆಲ್ಲ ಮಾರ್ಕ್ಸ್ ಬರಲ್ಲ ಅಂತ. ನನಗೆ ಒಬ್ಬ ಹುಡುಗ ಕಾಗದ ಬರೆದಿದ್ದಾನೆ. ಏನಂತ ಅಂದ್ರೆ, ಸರ್ ನಾನು ನಿಮ್ಮನ್ನ ಪ್ರಶ್ನೆ ಕೇಳಿದ್ದೀನಿ, ಉತ್ತರವನ್ನ ರಿಪ್ಲೈ ಕಾರ್ಡ್ ಅಲ್ಲಿ ನೀವು ಒಂದು ಪ್ರಶ್ನೆ ನನ್ನ ವಿಳಾಸ ಬರೀರಿಂದ್ರಲ್ಲ, ನನ್ನ ವಿಳಾಸ ಬರೆದಿಲ್ಲ, ನನ್ನ ಸ್ನೇಹಿತನ ವಿಳಾಸ ಬರೆದಿದ್ದೀನಿ. ಯಾಕೆ ಅಂದ್ರೆ ಅದ್ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ, ಪರೀಕ್ಷೆಗೆ ಬೇಕಾದ್ ಬಿಟ್ಬಿಟ್ಟು ಈ ಪ್ರಶ್ನೆ ಎಲ್ಲ ಕೇಳ್ಕೊತೀಯ ಯಾಕೆ ಅಂತ ಬೈತಾರೆ. ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ ಅಂದ್ರೆ ನನ್ನ ಸ್ನೇಹಿತನ ವಿಳಾಸ ಕೊಟ್ಟಿದ್ದೀನಿ, ನಿಮ್ ಕಾಗದ ಅವನಿಗೆ ಬಂದ್ರೆ ಅವ್ರಲ್ಲಿ ಹೋಗಿ ಓದ್ಕೋತೀನಿ ನಾನು ಅಂತ ಹೇಳ್ದ ಬರ್ದಿದ್ದಾನೆ. ಇದರಲ್ಲಿ 2 ಅಂಶ ಗಮನಿಸಿ. ಮಕ್ಕಳಿಗೆ ಪ್ರಶ್ನೆ ಕೇಳುವ ಅದಮ್ಯ ಕುತೂಹಲ ಇದೆ ಅನ್ನೋದು ಗಮನಿಸಿ, ಅಷ್ಟೇ ದಿವ್ಯ ನಿರ್ಲಕ್ಷ್ಯ ಪೋಷಕರಿಗಿದೆ ಅನ್ನೋದನ್ನು ಗಮನಿಸಿ. 2 ತುಂಬಾ ಮುಖ್ಯವಾದಂತ ಸಂಗತಿಗಳು. ಈ ದಿವ್ಯ ನಿರ್ಲಕ್ಷ್ಯವನ್ನ ನಾವು ಪೋಷಕರು ಮತ್ತೆ ಅಧ್ಯಾಪಕರು ಮಾಡಿಬಿಟ್ಟು ಪ್ರಶ್ನೆ ಬರಲಿಲ್ಲ ಅಂದ್ರೆ, ನಾವು ಕಾಳನ್ನ ನೆಲದ ಮೇಲೆ ಎತ್ತು ಬಿಟ್ರೆ ಅದು ಮೊಳಕೆ ಬರೋದಿಲ್ಲ. ಅದನ್ನ ಉತ್ತಿ ಬಿತ್ತಿ ಅದ್ರೊಳಕ್ಕೆ ಗಾಳಿ ನೀರು ಹೋಗೋ ಹಾಗೆ ಮಾಡಿರ್ತಾನೆ ಬೆಳೆ ಬೆಳೆಯೋದು. ಹಾಗಾಗಿ ಆತ್ಮೀಯರೇ, ಈ ಅಪ್ರಸಕ್ತ ಅನ್ನೋ ಭಾವನೆಗೆ ಭಯದಿಂದ ಅನೇಕರು ಪ್ರಶ್ನೆ ಕೇಳಲ್ಲ. ಇನ್ನು ಮುಂದಿನದು ಸಿನಕತನ ಅಂತ. ಅಯ್ಯೋ ಕೇಳಿ ಏನಾಗ್ಬೇಕಾಗಿದೆ, ನನ್ಗೇನ್ ಪರೀಕ್ಷೆ ಕ್ವಶನ್ ಆನ್ಸರ್ ಕಲ್ತ್ಕೊಂಡ್ರು ಸಾಕು ಅಂತ ಹುಡುಗರು ಹೇಳ್ತಾರೆ. ಹುಡುಗರಿಗಾಗಿ ಹೇಳಿಸಿದವ್ರು ಯಾರು? ನಾವೇ, ಅಧ್ಯಾಪಕರೇ, ಪೋಷಕರೇ. ಹಾಗಾಗಿ ಇಲ್ಲಿ ಸಿನಿಕತನ ಇದೆಯಲ್ಲ, ಒಂದು ರೀತಿಯಲ್ಲಿ ಪ್ರಶ್ನೆ ತಿಳ್ಕೊಳ್ಳೋ ಕುತೂಹಲದಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ. ಒಂದಂಶ ನಾನು ತಮಗೆ ಮನವರಿಕೆ ಮಾಡಿಕೊಡ್ತೀನಿ. ಆಶ್ಚರ್ಯ ಇದೆಯಲ್ಲ, ಅದು ಅತ್ಯಂತ ಪವಿತ್ರವಾದ ಶುದ್ಧವಾದ ಸುಖ. ಈ ಬೇರೆ ಸುಖ ನಂಗೆ ಕಣ್ಣಿಹಿತವಾಗಿದೆ, ಹಾಡು ಕೇಳ್ತೀನಿ, ನಾನು ಮಜಾ ಮಾಡ್ತೀನಿ, ಇದು ಬಾಯಿಗೆ ರುಚಿಯಾಗಿದೆ ಅನ್ನೋದೆಲ್ಲ ಇದೆಯಲ್ಲ, ಅದು ಅಶುದ್ಧ ಸುಖ, ದೇಹವನ್ನು ಅವಲಂಬಿಸಿರುವಂಥದ್ದು. ಆಶ್ಚರ್ಯ ಅನ್ನೋದು ನೋಡ್ಬಿಟ್ಟು ಸೂರ್ಯಾಸ್ತ ನೋಡಿದ ಮೇಲೆ, ಸೂರ್ಯಾಸ್ತ ಮುಗಿದೋದ್ಮೇಲೂ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದರಿಂದ ಸುಖ ದುಃಖ ಎರಡೂ ಸುಳ್ಳು, ಆಶ್ಚರ್ಯ ಒಂದೇ ನಿಜ. ಆ ಆಶ್ಚರ್ಯವನ್ನು ಬಿಟ್ಟು ಈ ಸುಖದ ಬೆನ್ನತ್ತಿ ಹೋಗಿದ್ದೀವಿ ಅನ್ನೋ ಅಂಥದ್ದನ್ನ ಗಮನಿಸ್ಬೇಕು. ಇನ್ನು ಬೇರೆ ಪ್ರಶ್ನೆಗಳನ್ನ ಹಾಕುವಾಗ ಇನ್ನೇನೇನು ಬರುತ್ತೆ ಅಂದ್ರೆ, ನಾನು ಆದರ್ಶ ಜೀವನವನ್ನ ಚಿಂತನೆ ಮಾಡಿ ಪ್ರಶ್ನೆ ಹಾಕ್ತೀನಿ, ಜನ ವಾಸ್ತವದ ರೀತಿಯಲ್ಲಿ ಅರ್ಥ ಮಾಡ್ಕೋತಾರೆ. ನಾನು ವಾಸ್ತವವನ್ನು ಪ್ರಶ್ನೆ ಮಾಡ್ತೀನಿ, ಅವರು ಆದರ್ಶದ ರೀತಿಯಲ್ಲಿ ಉತ್ತರ ಕೊಡೋಕೆ ಹೋಗ್ತಾರೆ. ಆ ಎರಡು ಹೊಂದಾಣಿಕೆ ಆಗೋದಿಲ್ಲ. ಆದ್ರಿಂದ ನನ್ನಲ್ಲೇ ಆದರ್ಶ ವಾಸ್ತವ ಅನ್ನೋದು ನನ್ನ ಮನಸ್ಸಿನಲ್ಲಿ ನನ್ನ ಆಸೆಯ ಹಾಗೆಯೇ ರೂಪುಗೊಂಡದ್ದು ಅಂತ ಯಾವತ್ ನಮ್ಮ ಮನಸ್ಸಿಗೆ ಅನ್ಸುತ್ತೋ ಅವಾಗ ಪ್ರಶ್ನೆಯನ್ನ ಬೇಜವಾಬ್ದಾರಿ ಕೇಳಕ್ ಹೋಗೋದಿಲ್ಲ. ಆದ್ರೆ ನಮಗೆ ಭಯ, ನಾನು ಈ ದೃಷ್ಟಿಯಿಂದ ನೋಡಿದ್ರೆ ಅವ್ರು ಯಾವ ದೃಷ್ಟಿಯಿಂದ ನೋಡ್ತಾರೋ ಉತ್ತರ ಹೇಳೋರು ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ ಕೇಳದೆ ಇರೋದಕ್ಕೆ ತುಂಬಾ ಕಾರಣ ಅಂದ್ರೆ, ಇದರಲ್ಲಿ ಹೊಸದನ್ನ ಹುಡುಕಾಡ್ತಾ ಹೋದ್ರೆ ಇರೋದು ಎಲ್ಲಿ ಕಳೆದು ಹೋಗುತ್ತೋ. ನಾನು ಆಲೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಂಗೆ ವಯಸ್ಸಾಗ್ಬಿಡುತ್ತೆ, ನಾನು ಸುಖ ಬಳಕೆ ಆಗಲ್ಲ ಪ್ರಪಂಚದಲ್ಲಿ. ಹಾಗಾಗಿ ಈ ಉತ್ತರ ಹುಡುಕುವ ಈ ತಾಪತ್ರಯವೇ ಬೇಡ ಅನ್ನುವಂಥ ಭಾವನೆಯನ್ನು ಕೂಡ ಇರಬಹುದು. ಇನ್ನೊಂದು, ಕೆಲವರು ಸುಮ್ಮನಿರೋದಕ್ಕೆ ನೀತಿ ಶತಕ ಬರೆದ ಭರ್ತೃಹರಿನೂ ಕೂಡ ಕಾರಣ. ಅವನೇನ್ ಹೇಳ್ತಾನೆ ಅಂದ್ರೆ, ವಿಭೂಷಣಂ ಮೌನಂ ಅಪಂಡಿತಾನಾಂ. ಜಾಂಡ್ರು ಮಾತಾಡಿದ್ರೆ ಅವ್ರ ಜಾಣ್ಮೆನೆಲ್ಲ ಮೆಚ್ಕೋತಾರೆ, ದಡ್ರು ಮಾತಾಡಿದ್ರೆ ಸಿಕ್ಕಾಕೋತಾರೆ. ಅದಕ್ಕೆ ಅವನೇನ್ ಹೇಳ್ದ ಅಂದ್ರೆ, ಅಪಂಡಿತಾನಾಂ, ದಡ್ಡರಿಗೆ ಮೌನವೇ ಭೂಷಣ ಅಂತ. ನಾವು ದಡ್ರನ್ನು ಕೀಳರಿಮೆ ಇರುವಾಗ ಇಂಥ ಹೇಳಿಕೆ ಹೇಳ್ಬಿಟ್ರೆ ಏನಾಗುತ್ತೆ? ಅಟ್ಲೀಸ್ಟ್ ನಾನು ಜಾಣ್ತನ ಪ್ರದರ್ಶಿಸದ ಹೋಗ್ಲಿ, ದಡ್ತನ ಪ್ರದರ್ಶನ ಆಗಿದ್ರೆ ಸಾಕು ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ಪ್ರಶ್ನೆ ಕೇಳೋದಿಲ್ಲ. ಅದರಲ್ಲೇ ಇನ್ನೊಂದು ವಾಕ್ಯ ಬರುತ್ತೆ, ಆಜ್ಞಾ ಗುರು ನಾಮ ವಿಚಾರಿಣೀಯ. ಗುರುಗಳು ಹೇಳಿದ ಮೇಲೆ ಅದನ್ನ ವಿಚಾರಣೆ ಮಾಡಬಾರ್ದು ಅಂತಿದೆ. ಇಂಥ ಹೇಳಿಕೆಗಳು ಕೂಡ ಪ್ರಶ್ನೆಯನ್ನ
ಇದು ಹೇಳಿಕೆಯನ್ನು ಸರಿಯಾದ ಅರ್ಥದಲ್ಲಿ ತಗೊಂಡ್ರೆ ತೊಂದರೆ ಇಲ್ಲ, ಸರಿಯಾದ ಅರ್ಥದಲ್ಲಿ ತಗೊಳ್ಳೋಷ್ಟು ಮಕ್ಕಳಿಗೆ ಅಥವಾ ಇಲ್ಲ, ಇದು ಪ್ರಚಲಿತವಾದ ಸಂಗತಿ. ಮೇಷ್ಟ್ರು ಪ್ರಶ್ನೆ ಕೇಳಿದ್ರೆ ಹುಡುಗರು ಉತ್ತರ ಹೇಳೋದಿಲ್ಲ, ಯಾಕೆಂದ್ರೆ ಸಿಲೆಬಸ್ ಮುಗಿಸ್ಬೇಕು. ಅವ್ರು ಏನ್ ಮಾಡ್ತಾರೆ, ಅವರು ನಾವ್ ಹೇಳಿದ್ರೆ ಅವರೇ ಹೇಳ್ತಾರೆ, ನಾವ್ ಯಾಕೆ ತೊಂದರೆ ತಗೋಬೇಕು ಅನ್ನುವಂತ ಧೋರಣೆ ಇರೋದ್ರಿಂದ ಪ್ರಶ್ನೆ ಬರೋದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನೊಂದು ಸಮಯ ಪ್ರಜ್ಞೆ. ಜಾಸ್ತಿ ಸಮಯ ಹಾಳಾಗ್ಬಿಡುತ್ತಲ್ಲ, ಪಾಠ ಮುಗಿಯೋದಿಲ್ವಲ್ಲ ಅಂತ ಅಧ್ಯಾಪಕರಿಗೆ ಪ್ರಶ್ನೆ ಬರೆದಿದ್ರೆ ವಾಸಿ ಅನ್ನೋ ಭಾವ ಇದೆ. ಹಾಗೇನೆ ವಿದ್ಯಾರ್ಥಿಗಳಿಗೂ ಅಷ್ಟೇ, ಅದಕ್ಕೆ ಒಂದು ಬೇರೆ ಸಮಯ ವಿನಿಯೋಗ ಮಾಡಿ ಯಾರೂ ಪ್ರಶ್ನೆ ಕೇಳಬೇಕು ಅನ್ನೋ ಉತ್ಸಾಹ ಅವ್ರಿಗೆ ನಾವು ಹುಟ್ಟಿಸಿಲ್ಲ. ಪ್ರಶ್ನೆ ಕೇಳೋದಕ್ಕೆ ಶ್ರಮ ಪಡುವ ಉತ್ಸಾಹ, ಅದಮ್ಯ ಉತ್ಸಾಹ ಬೇಕು. ಈಗ ನೋಡಿ, ಅವ್ರ ಅಪ್ಪ ಅಮ್ಮ ಬೈದಿದ್ದಾರೆ ಇದನ್ನ ಕೇಳಬೇಡ ಪ್ರಶ್ನೆನ ಅಂತ. ಆ ಹುಡುಗ ಏನ್ ನಿಲ್ಸಿಲ್ಲ, ನಂಗೆ ಕಾಗದ ಬರ್ದೇ ಇದ್ದಾನೆ, ಅವನ ಫ್ರೆಂಡಿಗೆ ಅಡ್ರೆಸ್ ಕೊಟ್ಟು, ಅವನ ಸ್ನೇಹಿತನ ವಿಳಾಸ ಕೊಟ್ಟು ಬರೆದಿದ್ದಾನೆ. ಹೀಗಿರುವಾಗ ಪ್ರಶ್ನೆ ಕೇಳುವುದನ್ನ ರೂಢಿಸ್ಬೇಕು ಮಕ್ಕಳಿಗೆ ಅಂತ ಭಾಷಣ ಮಾಡ್ತೀವಿ. ಪ್ರಶ್ನೆ ಕೇಳುವುದನ್ನ ರೂಢಿಸೋದಲ್ಲ, ಪ್ರಶ್ನೆ ಸಾಯಿಸದೇ ಇರುವ ಕರುಣೆಯನ್ನ ರೂಢಿಸ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ವಾಸ್ತವವಾಗಿ ನಾವು ಪ್ರಶ್ನೆಗಳನ್ನ ಕೊಲ್ತಾ ಇದ್ದೀವಿ ಪ್ರತಿ ಕ್ಷಣದಲ್ಲೂ ಅನ್ನೋದನ್ನ ಮರಿಬಾರ್ದು. ಇನ್ನು ದಣಿವು, ನಮಗೆ ಪ್ರಶ್ನೆ ಕೇಳಿ ಅವ್ರ ಉತ್ತರ ಹೇಳಿ ಇಬ್ರಿಗೂ ಆಯಾಸ ಯಾಕೆ, ಇಬ್ರು ಆರಾಮಕ್ಕಿದ್ಬೇಡ, ಏನು ಕೇಳೋದ್ ಬೇಡ ಅಂತ ಈ ದಣಿವಿನ ಬಗ್ಗೆನೂ ಇರ್ಬೋದು. ಇನ್ನೂ ಒಂದು ಕಾರಣ ಇದೆ, ಪ್ರಶ್ನೆಯನ್ನ ಯಾರನ್ನಾರು ಕೇಳ್ಬೇಕಾದ್ರೆ ಅವರು ತಿಳಿದವರು ಅನ್ನೋ ಗೌರವ ಹೇಗಿರ್ಬೇಕು, ತಪ್ಪು ತಿಳ್ಕೊಳ್ಳಲ್ಲ ಅನ್ನೋಂಥ ಒಂದು ಭಾವ ಇರಬೇಕು. ಸಲಿಗೆ ಇದ್ರೆ ಆ ಭಾವ ಇರುತ್ತೆ. ಆದ್ರೆ ಅನೇಕ ಸಾರಿ ಅಧ್ಯಾಪಕ ವಿದ್ಯಾರ್ಥಿಯ ಸಂಬಂಧ, ಪ್ರಶ್ನೆ ಕೇಳುವವರು ಉತ್ತರ ಹೇಳುವವರ ಸಂಬಂಧ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಯಾಕೆ ಅಂದ್ರೆ ಪ್ರಶ್ನೆ ಕೇಳೋಕ್ ಹೋದಾಗ ನಾವು ಅವರ ವಿದ್ವತ್ತೆಲ್ಲ ನೋಡ್ಬಿಟ್ಟು ಗಾಬರಿಯಾಗಿ ಮೂರ್ಛೆ ಹೋಗ್ಬಿಟ್ರೆ ಅವ್ರ ಬಗ್ಗೆ ಸಲಿಗೆ ಹೇಗೆ ಬೆಳೆಸ್ಕೊಳ್ಳೋದು. ನನಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಕಲಾಂ ಅವ್ರ ಜೊತೆಲಿ ಒಂದ್ ದಿವಸ ನಾನು ಶೃಂಗೇರಿಯಲ್ಲಿ ಕಳೆಯುವಾಗ ನಾನು ಅದೇ ಕೀಳರಿಮೆಯಿಂದಲೇ ಹೋಗಿದ್ದೆ. ಆದ್ರೆ ಅವರು ಎಷ್ಟು ಸರಾಗವಾಗಿ ಆ ಕೀಳರಿಮೆಯನ್ನು ಕಳೆದು ಹಾಕ್ಬಿಟ್ಟು, ನಾನ್ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ನೀವು ನನ್ನ ಪ್ರಶ್ನೆ ಕೇಳಿ ಅಂತ ಶುರು ಮಾಡಿದ್ರು. ನಾವೇನಾದ್ರೂ ಇವತ್ತುವರೆಗೂ ಅದ್ ಮಾಡ್ಬೇಕಾ ನೋಡಿ. ಅವರು ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳುವಾಗ ಯಾವ ಪ್ರಶ್ನೆನೂ ಇದು ತಪ್ಪು ಪ್ರಶ್ನೆ ಅಂತ ಖಂಡಿಸ್ಲೇ ಇಲ್ಲ. ಇವೆಲ್ಲ ನಾವು ನೋಡ್ತಿರ್ತೀವಿ, ಆದ್ರೆ ಅಳವಡಿಸ್ಕೊಳ್ಳೋದಿಲ್ಲ. ಎಲ್ಲಿವರೆಗೂ ನಾವು ಅಳವಡಿಸ್ಕೊಳ್ಳೋದಿಲ್ಲ, ನಾವು ಬೌದ್ಧಿಕವಾಗಿ ಒಪ್ಕೊಂಡ್ಬಿಡ್ತೀವಿ. ಆಮೇಲೆ ನಮಗೆ ಹೇಳುವ ಪ್ರಶ್ನೆಯನ್ನೆಲ್ಲ ನಮ್ಮ ಆಲೋಚನೆಯಲ್ಲಿ ಹುಡುಕ್ತೀವಿ ಹೊರತು ಪ್ರಶ್ನೆ ಹೇಳದೇ ಇರೋದನ್ನೇ ಪ್ರಶ್ನೆ ಹಾಕೋಬಹುದಾಗಿತ್ತಲ್ಲ, ಯಾಕೆ ಈ ಪ್ರಶ್ನೆ ಹೇಳ್ತಾ ಇಲ್ಲ ಅಂತ. ಅದು ಮಾಡ್ತಾ ಇಲ್ಲ ಅನ್ನುವಂಥದ್ದು ತುಂಬಾ ಮುಖ್ಯವಾದ್ದು. ಇನ್ನೊಂದು ನಮ್ಮ ಪರಂಪರೆ. ಈಗ ಪರಂಪರೆಯಲ್ಲಿ ಏನಾಗುತ್ತೆ, ಕೆಲವನ್ನ ವಿರೋಧಿಸಬೇಡಿ ಅಂತ ಹೇಳಿಕೊಡ್ತಾರೆ. ದೇವರು ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಡ, ಆಚಾರ ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಡ. ದೇವ್ರು ಹೋಗ್ಲಿ, ಆಚಾರ ಅದನ್ನ ಯಾಕೆ ಹೀಗೆ ಮಾಡ್ತಿದೀವಿ ಅನ್ನೋ ಅದು ಸಿಂಬಾಲಿಕ್ ಆಗಿದೆ ಅಂದ್ರೆ ಅದ್ರ ಅರ್ಥನಾರು ಹೇಳಿದ್ರೆ ಹೇಳೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಕುರಿಗಳನ್ನ ಸೃಷ್ಟಿ ಮಾಡ್ತೀವಿ. ಬಿಟ್ಟರೆ ಕಟ್ಟಿ ಹಾಕಿದರೆ ಕುರಿ, ಬಿಟ್ಟರೆ ಕಿರುಬ ಅಂತ ಕೈಲಾಸಂ ಹೇಳ್ತಾ ಇದ್ರು. ಹಾಗಾಗಿ ನಾವು ಕಿರುಬಗಳನ್ನು ಕರ್ಕೊಂಡ್ಬಂದು ತರಗತಿಯಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ, ಕಚೇರಿಯಲ್ಲಿ ಕುರಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಶ್ನೆಗಳು ಬರೋದಿಲ್ಲ. ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಒಮ್ಮೆ ಒಂದು ಮಗುವನ್ನ ಕಹಿಯಾಗಿ ಕಟುವಾಗಿ ಬೈದ್ರೆ ಅದು ಆ ಮಗುವಿನ ತಲೆಯಲ್ಲಿ ಪೂರ್ವಗ್ರಹ ಕೂತ್ಕೊಂಡ್ಬಿಡುತ್ತೆ. ನಮ್ಮನ್ನೇ ಆಯ್ತು, ದೊಡ್ಡೋರು ಯಾರೋ ಒಬ್ರು ನಾನು ಯಾವ ಪರ್ಸ್ಪೆಕ್ಟಿವ್ ಇಂದ ಹೇಳಿದನೋ ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡಿ ಮುಖಾರ ಖಂಡಿಸ್ಬಿಟ್ರೆ ಏನಾಗತ್ತೆ ಹೇಳಿ. ಅಪ್ಪ ಇವ್ರ ಸವಾಸ ಬೇಡ, ಪ್ರಶ್ನೆನೂ ಕೇಳೋದ್ ಬೇಡ, ಇವ್ರನ್ನ ಇದ್ ಮಾಡೋದು ಬೇಡ, ಹೇಗೋ ಕಾಲ ಕಳೆದ್ ಬಿಡೋಣ ಅನ್ನುವಂಥ ಭಾವನೆ ಬರುತ್ತೆ. ಆತ್ಮೀಯರೇ, ಇದುವರೆಗೂ ಆ ಕಲಿಕೆಗೆ ಅಡ್ಡಿ ಆಗುವಂಥ ಅನೇಕ ಅಂಶಗಳನ್ನ ನಿಮ್ಮ ಮುಂದೆ ಇರಿಸಿದ್ದೀನಿ. ಪ್ರಶ್ನೆ ಬರಬೇಕು ಅನ್ನೋ ಆಸೆ, ನಾನು ಆಲೋಚಿಸಿ ಬೇರೆಯವ್ರನ್ನೂ ಆಲೋಚನೆಗೆ ತೊಡಬೇಕು ಅನ್ನೋ ಆಸೆ ನಿಮಗಿದ್ರೆ, ಈ ಭಯವನ್ನು ನಿವಾರಿಸುವ ಕೆಲಸ ಮಾಡದೇ ಇದ್ರೆ ನಾವು ಎಷ್ಟೇ ನಮ್ಮ ಬಗ್ಗೆ ಹೇಳ್ಕೊಳ್ಳೋದ್ರಿಂದ ಪ್ರಶ್ನೆಗಳು ಬರೋದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈ ಪ್ರಶ್ನೆ ಕೇಳುವಾಗ ನಮಗೆ 3 ಭಯಗಳಿದೆ. ಏನಪ್ಪಾ ಅಂತಂದ್ರೆ, ಮೊದಲನೇದು ಪ್ರಶ್ನೆ ಕೇಳಿ ಮೇಷ್ಟ್ರನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತೀನಿ. ಪ್ರಶ್ನೆ ಅನ್ನೋದೊಂದು ಸುಳಿ, ಅದ್ರೊಳಗೆ ಸಿಕ್ಕಾಕೊಂಡ್ಬಿಡ್ಬೇಕಾಗತ್ತೆ. ಮೇಷ್ಟ್ರನ್ನು ಸಿಕ್ಕಾಕ್ಸೋದ್ ಬೇಡ, ಪರದಾಟ ಬೇಡ ಅಂತ ಒಂದು. ಯಾಕೆ ನಾನು ಪೇಚಿಗೆ ಸಿಕ್ಕಾಕೊಂಡು ಇನ್ನೊಬ್ರನ್ನು ಪೇಚಿಗೆ ಸಿಕ್ಕಾಕೋಬೇಕು? ಅದು ಇಲ್ದೆಲ್ಲ ಹೇಗೋ ಬದುಕ್ಬಿಟ್ರಾಯ್ತು. ಪ್ರಾಣಿಗಳು ಬದುಕಿವೆಯಲ್ಲ, ಅವೇನು ಪ್ರಶ್ನೆ ಕೇಳಿದೆ ಅಂತ ನಾನು ನಿನ್ನೆ ಹೇಳಿದ್ನಲ್ಲ. ಪ್ರಶ್ನೆಗೆ ಪ್ರಶ್ನಿಸುವಿಕೆಯಿಂದ ಪರದಾಟ ಆಗುತ್ತೆ, ಪೆಚ್ಚು ಆಗುತ್ತೆ ಅನ್ನುವಂಥ ಸಂಗತಿಯನ್ನ
ನಾವು ಇಲ್ಲಿ ಗಮನಿಸಬೇಕಾದ್ದು. ಮೂರನೇದು, ನಿನ್ನೆ ಶಿವರಾಮ್ ಅವರು ಪ್ರಸ್ತಾಪ ಮಾಡಿದ್ರು, ಪ್ರಶ್ನೆ ಕೇಳೋಕೆ ಅವಕಾಶ ಕೊಟ್ಬಿಟ್ರೆ ಅದು ಹುಚ್ಚು ಚಟ ಆಗ್ಬಿಡುತ್ತೆ ಅಂತ. ಆಗತ್ತೆ. ನಮಗೂ ನೋಡಿ, ನಾನು ಅನೇಕ ಪ್ರಶ್ನೋತ್ತರ ಅಧಿವೇಶನಗಳನ್ನ ರಾಜ್ಯಾದ್ಯಂತ ಮಾಡಿದ್ದೀನಿ. ಅಲ್ಲಿ ನಾನು ಗಮನಿಸೋ ಒಂದು ವಿಚಿತ್ರ ಅಂದ್ರೆ, ಪ್ರಶ್ನೆ ಕೇಳಿರೋ ಹುಡುಗನೇ ಕೇಳ್ತಾನೆ, ಬೇರೆಯವ್ರು ಕೇಳೋದಿಲ್ಲ. ನಂಗೆ ಎಲ್ಲರೂ ಕೇಳಲಿ ಅಂತ ಆಸೆ. ಆ ಹುಡುಗನ್ನ ಎಲ್ಲರೂ ಪ್ರಶ್ನೆನೂ ಆದ್ಮೇಲೆ ನೀನ್ ಪ್ರಶ್ನೆ ಕೇಳಪ್ಪ ಅಂತ ಪಾಪ ಪ್ರಶ್ನೆ ಕೇಳೋನ್ನ ನಾನು ನಿರ್ಬಂಧ ಹಾಕೋದು ಉಂಟು. ಯಾಕೆ ಹೀಗಾಗಿದೆ ಅಂದ್ರೆ, ಒಂದು ಸಾರ್ವತ್ರಿಕವಾದಂತಹ ಒಂದು ಚಳವಳಿ ತರ ಆಗ್ಬೇಕದು. ಯಾವುದು? ಪ್ರಶ್ನೆ ಕೇಳುವ ಪ್ರವೃತ್ತಿ. ಅದು ಆಗಿಲ್ಲ. ಅದು ಆಗಕ್ ನಾವು ಬಿಟ್ಟಿಲ್ಲ. ಈ ಇದುವರೆಗೂ ನಾನು ಪ್ರಸ್ತಾಪ ಮಾಡಿರುವಂತ ಅಂಶಗಳಿದೆಯಲ್ಲ, ಅವು ಸ್ಪಷ್ಟವಾಗಿ ಅದನ್ನ ಹೇಳುತ್ತೆ ಅಂತ ಅನ್ನುವಂಥದ್ದನ್ನ ಗಮನಿಸಿ. ಈಗ ಮುಂದಿನ ಭಾಗ, ಪ್ರಶ್ನೆ ಕೇಳುವಂತೆ ಪ್ರೇರೇಪಿಸುವುದು ಹೇಗೆ? ಪ್ರಶ್ನೆ ನಾನು ಕೇಳಬೇಕು ಅಂತ ಅನ್ನಿಸ್ಬೇಕು, ಹಾಗೆ ಮಾಡೋದು ಹೇಗೆ ಅಂತ. ಅದರಲ್ಲಿ ನಾನು ಒಂದು ಅಂಗಲದಷ್ಟು ಯಶಸ್ವಿ ಆಗಿದ್ದೀನಿ. ನನ್ನನ್ನು ನೋಡಿದ ಅನೇಕ ಹಿರಿಯರು, ನನ್ನನ್ನು ನೋಡಿದ ಅನೇಕ ಕಿರಿಯರು, ಇವತ್ತು ಕೂಡ ಒಂದು ಹುಡುಗಿ 5ನೇ ತರಗತಿ ಹುಡುಗಿ ಹರಿಹರದಿಂದ ಪ್ರಶ್ನೆ ಮಾಡ್ತು. ನಮ್ಮ ಶಾಲೆಯಲ್ಲಿ ಬಂದಾಗ ನೀವು ನಗ್ತಾ ಉತ್ತರ ಹೇಳಿದ್ರಿ ಸರ್, ಅದಕ್ಕೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ನೀವು ಕೋಪಿಸ್ಕೊಳ್ಳಲ್ವಾ ಅಂತ ಕೇಳ್ತು 5ನೇ ತರಗತಿ ಮಗು. ನಂಗೆ ತುಂಬಾ ಖುಷಿ ಆಯ್ತು. ನಾನು ಕೋಪಿಸ್ಕೊಳ್ಳಲ್ಲ ಮರಿ, ಅಲ್ಲೇ ಅವತ್ತು ಕೋಪಿಸ್ಕೊಂಡಿದ್ದ ನಿನ್ನ ಉಪನ್ಯಾಸಕ್ಕೆ ಬಂದ, ನಿಮ್ ಶಾಲೆಗೆ ಬಂದಾಗ ಅಂದೆ. ಇಲ್ಲ ಅನ್ನತ್ಲು ಪ್ರಶ್ನೆ ಕೇಳ್ತು. ಆ ಪ್ರಶ್ನೆ ಅದು ಏನಾರು ಆಗಿರ್ಲಿ, ಆ ಪ್ರಶ್ನೆ ಕೇಳಬೇಕನ್ನೋಂಥ ಒತ್ತಾಸೆ ಅವರು ಅದು ಆ ಹುಡುಗಿ ಮೈಸ್ಟನ್ನೇ ಕೇಳ್ಬೋದಾಗಿತ್ತಲ್ಲ ಅದೇ ಪ್ರಶ್ನೆನ. ಫೋನ್ ಮಾಡಾರು ಕೇಳ್ತೀನಿ ಅನ್ನೋಂಥ ಪ್ರಶ್ನೆ ಯಾಕೆ ಬಂತು ಅಂದ್ರೆ, ನನ್ನ ಅನುಭವದ ಮೇಲೆ ಹೇಳ್ತೀನಿ. ನಾ ಹೇಳಿದ್ನಲ್ಲ, ಸಲಿಗೆಯನ್ನ ಕೊಡಬೇಕು, ಪ್ರಶ್ನೆಯನ್ನ ತಪ್ಪಿದ್ರು ಬೆಂತಟ್ಟಬೇಕು, ಕಿವಿ ಹಿಂಡಬಾರ್ದು ಅನ್ನುವಂಥದ್ದಾಗಿ, ಜೊತೆಗೆ ಈಗ ಇನ್ನೇನೇನು ವಿಧಾನಗಳಿಂದ ಪ್ರಶ್ನೆಯನ್ನ ಹೆಚ್ಚಿಸುವ ಪ್ರಯತ್ನ ಮಾಡಲು ಸಾಧ್ಯ ಅಂತ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಮೊದಲನೇದು, ನಾವು ನಿರೂಪಣಾ ಕ್ರಮ. ನಾವು ಹೇಗೆ ನಿರೂಪಣೆ ಮಾಡ್ತೀವೋ ಹಾಗೆ ಆ ಮಕ್ಕಳು ಗ್ರಹಿಸ್ತಾರೆ. ಈಗ ಒಂದು ಸಂಗತಿಯನ್ನ ನೇರವಾಗಿ ಸಂಗತಿಯಾಗಿ ನಿರೂಪಿಸೋದು ಹೇಗಿದೆ, ಆ ಸಂಗತಿಗೆ ಪೂರಕವಾದ ಪ್ರಶ್ನೆ ಹಾಕೊಂಡು ಉತ್ತರ ಹುಡುಕದ ಹಾಗೆ ನಿರೂಪಣೆ ಮಾಡೋದು ಹೇಗಿದೆ. ಇದಕ್ಕೆ ಶಿಕ್ಷಣ ಮನೋವಿಜ್ಞಾನದಲ್ಲಿ ಹ್ಯೂರಿಸ್ಟಿಕ್ ಅಪ್ರೋಚ್ ಅಂತಾರೆ. ಅಂದ್ರೆ ಒಬ್ಬ ವಿಜ್ಞಾನಿ ಪ್ರಕೃತಿನ ಹೇಗೆ ನೋಡ್ದ, ಇವನು ವಿಜ್ಞಾನಿ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ನಾವಿಬ್ರು ಒಟ್ಟಿಗೆ ಇದಕ್ಕೆ ಉತ್ತರ ಹುಡ್ಕೋಣ ಅಂತ ಅನ್ನುವಂಥದ್ದು. ನಮ್ಮ ಶಾಂತಿ ಮಂತ್ರ ಇದೆಯಲ್ಲ, ಸಹ ವೀರ್ಯಂಕರವಾವಹೈ, ಜೊತೆಯಲ್ಲಿ ಸಾಹಸ ಕಾರ್ಯ ಮಾಡೋಣ ಅಂತ. ಆ ಜೊತೆಯಲ್ಲಿ ಸಾಹಸ ಕಾರ್ಯ ಮಾಡೋದು ಅಂದ್ರೇನು? ಪ್ರಶ್ನೆ ಹಾಕೋಬೇಕು, ಉತ್ತರ ಹುಡುಕ್ಬೇಕು, ತಪ್ಪಾದ್ರೆ ನಾಚ್ಕೋಬಾರ್ದು, ಸೋತರು ಹೆದರಬಾರ್ದು, ಇನ್ನೊಂದು ಪ್ರಶ್ನೆ ಹಾಕೋಬೇಕು, ಅದನ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಬೌದ್ಧಿಕ ಸಾಹಸದ ರೀತಿಯಲ್ಲಿ ನಾವು ಯಾವತ್ತು ನಿರೂಪಣೆ ಮಾಡ್ತೀವೋ ಆಗ ಮಕ್ಕಳಿಗೆ ಪ್ರಶ್ನೆ ಕೇಳಬೇಕು ಅನ್ನೋ ಆಸೆ ಬರುತ್ತೆ. ನಾವು ಬರೇ ವಾಕ್ಯಗಳಿಗೆ ಅರ್ಥ ಹೇಳಿದ್ರೆ ಅದು ಸಾಹಸವಾಗಿ ಕಾಣೋದಿಲ್ಲ. ಮಕ್ಕಳಿಗೆ ಸಾಹಸ ಇಷ್ಟ, ಅವರು ಟೀನೇಜರ್ಸ್ಗೆ ಯಾವಾಗ್ಲೂ ಅಡ್ವೆಂಚರ್ ಇಷ್ಟ. ನಾನು ಅನೇಕ ಶಾಲೆಗಳಲ್ಲಿ ಪ್ರಶ್ನೆ ಕೇಳಿದ್ದೀನಿ. ಸಾಹಸ ಅಂದ್ರೆ ಬೌದ್ಧಿಕ ಸಾಹಸ ಅಂತಿದೆ, ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಂಡು ಇನ್ನೊಂದಷ್ಟು ಪ್ರಶ್ನೆ ಹಾಕೊಳ್ಳೋದು ಸಾಹಸ ಅಂತ ಯಾವ ಮಗುವು ಹೇಳಿಲ್ಲ. ಆದ್ರೆ ವೈಟ್ ಹೆಡ್ ಅನ್ನೋರು ಒಂದು ಪುಸ್ತಕದಲ್ಲಿ ಅಡ್ವೆಂಚರ್ಸ್ ಆಫ್ ಐಡಿಯಾಸ್ ಅಂತ ಬರೆದಿದ್ದಾರೆ. ಅದನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ಎರಡನೇದು, ಪ್ರೇರಣೆ ಮಾಡಬೇಕಾದಾಗ ಇನ್ನೊಂದು ತಂತ್ರನ ಏನ್ ಮಾಡ್ಬೇಕು ಅನ್ನೋದು ನೋಡೋಣ. ಅದರಲ್ಲಿ ಪ್ರಶ್ನೆಯಲ್ಲಿ ಮಗುವಿಗೆ ಅನುಭವದ ಕೊರತೆ ಇದೆ. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಭಾಷೆಯ ಇತಿಮಿತಿ ಇದೆ. ಕೆಲವು ಸರಿ ತಪ್ಪನ್ನ ಹೇಳುತ್ತೆ, ತಪ್ಪು ಪ್ರಶ್ನೆನೇ ಕೇಳುತ್ತೆ. ನಾವು ತಪ್ಪನ್ನ ತಿದ್ದೋದಕ್ಕೆ ಮುಂದಾಗೋದ್ರ ಬದಲು ಆ ತಪ್ಪನ್ನ ಹಾಗೆ ಇಟ್ಬಿಟ್ಟು ಮೊದಲು ಪ್ರಶ್ನೆ ಕೇಳಿದ್ದನ್ನ ಪ್ರಶಂಸೆ ಮಾಡೋಣ. ಪ್ರಶ್ನೆಗೆ ಪ್ರಶಂಸೆ ಅಗತ್ಯ ಇದೆ. ಪ್ರಶ್ನೆ ತಪ್ಪಾದ್ರೂ ಪ್ರಶಂಸೆ ಮಾಡ್ಬೇಕು. ನಾವು ಆ ನಿಷ್ಠೆಯನ್ನು ನಾವು ಇಟ್ಕೋಬೇಕು, ಪ್ರಶಂಸೆ ಕೊಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು. ತಪ್ಪನ್ನ ನಿಧಾನವಾಗಿ, ನಾನಾಗಿದ್ರೆ ಹೀಗೆ ಪ್ರಶ್ನೆ ಕೇಳ್ತಿದ್ದೆ ನೋಡು, ನಿಂಗೆ ಅನುಭವ ಇಲ್ಲ, ಈ ಪ್ರಶ್ನೆ ಕೇಳ್ತಿದ್ದೆ ಅಂತ ಹೇಳುವಂತ ಒಂದು ಔದಾರ್ಯವನ್ನ ನಾವೆಲ್ಲರೂ ತೋರಿಸಿದರೆ ಪ್ರಶ್ನೆಗಳು ಹೆಚ್ಚಿಗೆ ಬರ್ಬೋದು ಅಂತ ಕಾಣುತ್ತೆ. ನಮ್ಮ ಅಧ್ಯಾಪಕರೊಬ್ಬರು ಬದುಕಿದ್ದಾರೆ, ಅವರ ಹೆಸರು ಪಾಪಾಚಾರ್ ಅಂತ. 100 ವರ್ಷ ಅವ್ರಿಗೆ, 100 ವರ್ಷ ದಾಟ್ತು. ಅವರು ಪಾಠ ಮಾಡುವಾಗ ಇಂಗ್ಲಿಷ್ ಪಾಠ ಹೇಳ್ಕೊಡೋರು ನಮ್ಗೆ. ಯಾರು ಹುಡುಗ ತಪ್ಪು ಬರ್ಕೊಂಬಂದ್ರೆ ಅವರು ಏನು ಇದು ಗೊತ್ತಿಲ್ವೇನೋ, ನಾನು ಇಷ್ಟೊತ್ತು ಪಾಠ ಹೇಳಿದೀನಿ, ತಪ್ಪು ಅಂತಿರ್ಲಿಲ್ಲ. ನೋಡು ಮಗು, ನಾನಾಗಿದ್ರೆ ಹೇಗ್ ಬರಿತಾ ಇದ್ದೆ ಅನ್ನೋರು. ಅವ್ರು ಬರತ್ ತೋರ್ಸೋರು ಅದೇ ವಾಕ್ಯನ. ಆಮೇಲೆ ಹೇಗ್ ಬರೆಯೋದ್ರಿಂದ ತೊಂದರೆ ಏನ್ ಅನುಕೂಲ ಇದೆ ಹೇಳು, ಅದ್ರಲ್ಲಿ ಏನ್ ತೊಂದರೆ ಇದೆ ನೋಡು ಹೇಳ್ತೀನಿ ಅಂದ್ಬಿಟ್ಟು
ಹೇಳಿ ಅದನ್ನ ಪ್ರಯತ್ನನ ಮೆಚ್ಚಿ ಬರೀ ತಪ್ಪಂತಿದ್ದವರು ಆಮೇಲೆ ಇಂಥದೇ ಇನ್ನೊಂದು ವಾಕ್ಯ ಬರ್ಕೊಂಬ ನೋಡ್ತೀನಿ ಅನ್ನೋದು. ದಟ್ ಈಸ್ ಹೌ ಹಿ ಯೂಸ್ ಟು ಟೀಚ್. ನನಗೆ ಈ ಒಳ್ಳೆ ಅಧ್ಯಾಪಕರಾದ್ರೆ ಆಯುಸ್ ಜಾಸ್ತಿ ಆಗುತ್ತೋ ಏನೋ ಅಂತ ಅನುಮಾನ ಬರ್ತಿದೆ ಯಾಕೋ. ಅವರು ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನ ಸೆಳೆದಿದ್ರು ಅನ್ನುವಂಥದ್ದು. ಆಮೇಲೆ ಪ್ರಶ್ನೆಯನ್ನ ಗೇಲಿ ಮಾಡೋದು. ಈ ಹೇಗೆ ಗೇಲಿ ಮಾಡ್ತೀವಿ ನಾವು ಅಂದ್ರೆ, ಅದೇ ಕುದುರೆಗೆ ಎಷ್ಟು ಕೊಂಬು ಅಂದ್ರೆ, ಕೊಂಬಿಲ್ಲ ಕುದುರೆಗೆ ಅಂತಂದ್ರೆ ನೋಡು ಕಾಕೊಂಬು ದಾಕೊಂಬು ಅನ್ನೋದು. 2 ಕೊಂಬಿದೆ ಅಂದ್ರೆ ಎಲ್ಲಿ ತೋರ್ಸು ಕೊಂಬು ಅನ್ನೋದು. ಇದು ಕಾಲಹರಣವೇ ಹೊರತು ಒಂದು ಗುರಿಗೆಯನ್ನ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಕೇಳಿದ ಪ್ರಶ್ನೆ ಅಲ್ಲ. ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಿ ಗೇಲಿ ಮಾಡಿದ್ರೆ ನಾಳೆ ನಮ್ಮ ಮೇಷ್ಟ್ರು ನಾನು ಒಳ್ಳೆ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಕೆಟ್ಟದಾಗ ಕಂಡ್ರೆ ನನ್ನನ್ನು ಗೇಲಿ ಮಾಡ್ತಾರೆ ಅನ್ನುವ ದೃಷ್ಟಿ ಇಟ್ಕೊಂಡು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳದೆ ಹೋಗಬಹುದು ಅಂತ ನಿಮ್ಮಲ್ಲಿ ನಂಗೆ ನೆನಪು ಮಾಡಿಕೊಡೋಕೆ ಬರ್ತೀನಿ. ಇನ್ನು ಮೊದಲು ಪ್ರಶ್ನೆಯನ್ನ ಮಕ್ಕಳು ಕೇಳುವಾಗ ಅವರ ಗ್ರಹಿಕೆಯ ಮಟ್ಟ, ನನಗೆ ಗೊತ್ತಿರುವ ಉತ್ತರ, ನಾನು ಹೇಳುವ ವೇಗ, ಮಗುವಿನ ಗ್ರಹಿಕೆಯ ವೇಗ ಎಲ್ಲವನ್ನೂ ಜೋಡಿಸ್ದಲೇನೆ ಬೇಗ ಒಂದು ಉತ್ತರ ಹೇಳ್ಬಿಟ್ರೆ ಆ ಮಗು ಆ ಉತ್ತರ ಕೇಳುವಂಥ ಮನೋಭೂಮಿಕೆಯನ್ನು ನಾವು ಸಿದ್ಧ ಮಾಡಿದಾಗಲ್ಲ. ಆ ದೃಷ್ಟಿಯಿಂದ ಮಗುವಿಗೆ ನಾವು ಹೇಳುವಾಗ ಮೊದಲು ಅವರ ಮಟ್ಟಕ್ಕೆ ಇಳಿದು ಅವರ ಭಾಷೆಯಲ್ಲಿ ಅವರ ಇತಿಮಿತಿಗಳನ್ನ ಮತ್ತೆ ವ್ಯಾಪ್ತಿಯನ್ನು ಮೊದಲು ತೋರಿಸಿ ಇತಿಮಿತಿಗಳಿಂದ ಹೇಳುವಂಥದ್ದು ತುಂಬಾ ಮುಖ್ಯವಾದ. ಈಗ ಅನೇಕ ವೇಳೆ ನನಗೆ ಪ್ರಶ್ನೋತ್ತರ ಅಧಿವೇಶನ ಮಾಡಿದಾಗ ಏನಾಗ್ತಿತ್ತಪ್ಪ ಅಂತಂದ್ರೆ, ಹುಡುಗರನ್ನ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಟೈಮು ಕೊಟ್ಟಿಲ್ಲ. ನಾವು ದಿಢೀರ್ನ ಪ್ರಶ್ನೆ ಕೇಳಬೇಕು, ಆಲೋಚಿಸಿ ಪ್ರಶ್ನೆ ಆಲೋಚನೆ ಮಾಡೋಕೆ ಟೈಮ್ ಇದೆ. ಈಗಲೂ ನಾನು ಅಷ್ಟೇ, ನೀವು ನಿಮ್ಮ ಪ್ರತಿಕ್ರಿಯೆ ಹೇಳಿ ಅಂದ್ರೆ ಆಲೋಚನೆ ಮಾಡೋಕೆ ಟೈಮ್ ಕೊಡದೇ ಇರೋದ್ರಿಂದ ಅನೇಕರು ಪ್ರಶ್ನೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ, ಒಂದು ಇದು ವಾಟ್ಸಾಪ್ ಅಲ್ಲಿ ಒಂದು ಗ್ರೂಪ್ ಮಾಡಿ ಅಲ್ಲ ಆಮೇಲೆ ಬೇಕಾದ್ರೂ ಪ್ರಶ್ನೆ ಕೇಳಿ ಅಂತ ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀನಿ. ಹಾಗೆ ಮಾಡಕ್ಕಾಗಲ್ಲ. ನಾವೆಲ್ಲೋ ಉಪನ್ಯಾಸಕ್ಕೆ ಹೋಗಿದ್ದಾಗ ನಾಳೆ ಕೇಳಿ ಹೇಳ್ತೀನಿ ಅನ್ನಕ್ಕಾಗಲ್ಲ. ಅದಕ್ಕೆ ನಾನು ವಿಳಾಸ ಕೊಟ್ಬಿಟ್ಟು ನಾನು ಉತ್ತರ ಬರೀತಿದ್ದೀನಿ. ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ ತಕ್ಷಣದ ಪ್ರತಿಕ್ರಿಯೆಯಲ್ಲಿ ಅದು ಮಾಗಿರೋದಿಲ್ಲ. ಪ್ರಶ್ನೆ ಕೇಳೋದು ಚಟಕ್ಕೆ ಕೇಳಿರುತ್ತೆ ಮಕ್ಕಳಷ್ಟೇ, ಕೇಳಲಿ. ಆವಾಗ ಇದ್ರ ಬಗ್ಗೆ ನೀನು ನಿಧಾನಕ್ಕೆ ಯೋಚನೆ ಮಾಡು ಅಂತ. ಆಮೇಲೆ ಉತ್ತರ ಗೊತ್ತಿಲ್ಲದಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಮುಂದಿನ ತರಗತಿಯಲ್ಲಿ ನೀನು ತಿಳ್ಕೊಳ್ಳುವಂತೆಪ್ಪ ಅಂತ ಅವನ್ಗೆ ಪ್ರಶ್ನೆ ಕೇಳಿ ತಪ್ಪು ಅನ್ಬಾರ್ದು. ಇಂಥ ಪ್ರಶ್ನೆ ಎಲ್ಲ ಕೇಳಿ ನಾನೆಂಗೋ ಹೇಳಕ್ಕಾಗತ್ತೆ, ನಮ್ಮ ಆವೇಶಗಳನ್ನ ಅದಕ್ಕೆ ವರ್ಗಾವಣೆ ಮಾಡ್ದೇಲೇನೆ ಈ ಪ್ರಶ್ನೆಗೂ ಉತ್ತರ ಇದೆ, ನನಗೂ ಗೊತ್ತಿದೆ, ನಿನಗೆ ಹೇಳ್ಬೇಕಾದ್ರೆ ತಿಳ್ಕೊಳಕ್ ಬೇಕಾಗುವಷ್ಟು ತಾಕತ್ ನಿನ್ಗೆ ಮುಂದಿನ ತರಗತಿಯಲ್ಲಿ ಸಿಗತ್ತೆ. ಆಮೇಲೆ ಮೇಷ್ಟ್ರು ನಿಂಗೆ ಉತ್ತರ ಹೇಳ್ತಾರೆ ಅಂತ ಹೇಳ್ಬೋದಲ್ವಾ, ಪ್ರಶ್ನೆಯನ್ನೇ ಸ್ನಬ್ ಮಾಡ್ದಲೇನೆ. ಇನ್ನು ಈ ಪ್ರಶ್ನೆ ಅನೇಕ ಸಾರಿ 2 ರೀತಿಯಿಂದ ಇರುತ್ತೆ ಅಂತ ಹೇಳಿದ್ನಲ್ಲ. ಒಂದು, ಹೆಚ್ಚು ತಿಳಿಯಬೇಕು, ನನ್ನ ಜೀವನಕ್ಕೆ ಅನ್ವಯಿಸ್ಕೋಬೇಕು, ಸಾಹಸ ಮಾಡಬೇಕು ಅನ್ನೋ ಕೌತುಕದಿಂದಲೂ ಪ್ರಶ್ನೆ ಬರುತ್ತೆ, ಸಂಶಯದಿಂದಲೂ ಪ್ರಶ್ನೆ ಬರುತ್ತೆ. ಇವ್ರು ಏನೋ ಹೇಳ್ತಿರೋದು ತಪ್ಪು ಅಂತ. ತನ್ನ ಅನುಭವವನ್ನು ಮಗು ನಂಬುತ್ತೆ. ಯಾವ ಮಗುನೇ ಆಗ್ಲಿ, ನಾವೇ ಆಗ್ಲಿ, ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ಇನ್ನೊಬ್ರು ಹೇಳಿದ್ರೆ ನಾವು ಒಪ್ಪೋದಿಲ್ಲ. ಅದರಿಂದ ತನ್ನ ಅನುಭವವನ್ನು ಬೆಳೆಸ್ಕೋಬೇಕು ಆ ಮಗು. ಆ ಪ್ರಶ್ನೆಯ ಉತ್ತರವನ್ನು ತಿಳ್ಕೊಬೇಕಾಗಿರೋದ್ರಿಂದ ಸ್ವಲ್ಪ ಪ್ರಶ್ನೆಯಲ್ಲಿ ತಿಕ್ಕಾಟ ಆಗುವ ಸಾಧ್ಯತೆ ಇರೋದ್ರಿಂದ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಆ ಮಗುವನ್ನ ಯಾವುದೇ ಕಾರಣಕ್ಕೆ ಇದು ಸುಮ್ಮನೆ ಕಾಲಹರಣ ಮಾಡಿಸ್ತಿದೆ ಅನ್ನೋ ಸಂಶಯ ಅಧ್ಯಾಪಕರಿಗಿರಬಾರ್ದು. ಆ ಮಗುವಿಗೂ ಆ ಕಾಲಹರಣ ಆದ್ರೆ ನಾನು ಪ್ರಶ್ನೆ ಕೇಳಿದ್ರೆ ಇದು ನಿಮ್ಮ ಮೇಷ್ಟ್ರು ಬೈದು ಬಿಡ್ತಾರೆ ಅನ್ನೋ ಸಂಶಯ ಇರಬಾರ್ದು. ಎಲ್ಲಿ ಸಂಶಯ ಇರುತ್ತೋ ಅಲ್ಲಿ ಭೀತಿ ಇರುತ್ತೆ, ಎಲ್ಲಿ ಭೀತಿ ಇರುತ್ತೋ ಅಲ್ಲಿ ಪ್ರೀತಿ ಇರೋಲ್ಲ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಪ್ರೀತಿ ಇರೋದಿಲ್ಲ. ಇದು ತುಂಬಾ ಗಮನಿಸ್ಬೇಕಾಗಿರುವಂತ ಸಂಗತಿ. ನೀವೇ ನೆನ್ಪು ಮಾಡ್ಕೊಳ್ಳಿ. ಏನಂದ್ರೆ, ಬಾದಶಾನ ಗಡ್ಡ ಎಳೆದವ್ರಿಗೆ ಏನ್ ಶಿಕ್ಷೆ ಅಂತ ಎಲ್ರು ಕೇಳಿದ್ರು. ಒಬ್ಬೊಬ್ರು ಒಂದೊಂದು ಹೇಳಿದ್ರೆ, ಬೀರ್ಬಲ್ ಮಿಠಾಯಿ ಶಿಕ್ಷೆ ಅಂತ ಹೇಳ್ತಾನೆ. ಯಾಕೆ ಹಾಗೆ ಅಂದ್ರೆ, ನಿನ್ ಗಡ್ಡ ಇನ್ಯಾರು ಎಳೆಯಕ್ ಸಾಧ್ಯ, ಮಗು ತಾನೇ ಎಳೆಯಕ್ ಸಾಧ್ಯ ಅಂತ. ಈ ರೀತಿಯಾಗಿ ನಾವು ಸಂಶಯದ ದೃಷ್ಟಿಯಿಂದ ನೋಡ್ದಲೇನೆ ಸಮಾಧಾನ ದೃಷ್ಟಿಯಿಂದ ನೋಡಿದಾಗ ನಮಗೆ ಹೊಸ ಪ್ರಪಂಚ ಕಾಣುತ್ತೆ. ಮಕ್ಕಳು ಹೊಸ್ತರ ಕಾಣಕ್ ಶುರು ಮಾಡ್ತಾರೆ. ಪ್ರಶ್ನೆಗಳು ವಿಶೇಷವಾಗಿ ನಮ್ಗೆ ಕಾಣೋದಕ್ಕೆ ಶುರು ಆಗುತ್ತೆ. ಇನ್ನು ಪ್ರಶ್ನೆಗೆ ಉತ್ತರ ಹೇಳುವುದರ ಜೊತೆಗೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಇನ್ನೂ ಆಳವಾದ ಹೆಚ್ಚಿನ ವಿಷಯ ತಿಳ್ಕೋಬೇಕಾದ್ರೆ ಈ ಪುಸ್ತಕ ಓದು ಅಂತ
ಆಕರವನ್ನ ನಾವು ಮಕ್ಕಳಿಗೆ ಸೂಚಿಸ್ಬೇಕು. ಇದು ಯಾವ ಶಾಲೆಯಲ್ಲೂ ನಡೀತಾ ಇಲ್ಲ. ನಾನು ಹೋದಾಗ್ಲೂ ಹುಡುಗರಿಗೆ ಇದೋಡು ಈ ಪುಸ್ತಕ ಇದೆ, ಇದನ್ನು ಓದು ಅಂತ ಹೇಳೋದುಂಟು. ಆ ಪುಸ್ತಕ ಲೈಬ್ರರಿಲಿ ಇರಲ್ಲ. ನಾನು ಹೇಳಿದ್ರು ಏನ್ ಪ್ರಯೋಜನ ಆಗುತ್ತೆ? ಅದರಿಂದ ಆಲೋಚನೆಗೆ ಒಂದು ಹೆಚ್ಚಿನ ಅಧ್ಯಯನದ ಆಕರ ಬೇಕು. ಎಲ್ಲವನ್ನೂ ಅಧ್ಯಾಪಕರೇ ಹೇಳಕ್ಕಾಗಲ್ಲ. ಆ ಆಕರಗಳನ್ನ ನಾವಿನ್ನೂ ಸೃಷ್ಟಿ ಮಾಡಿಲ್ಲ ಅನ್ನೋದ್ರಿಂದ ಅರ್ಧ ಪ್ರಶ್ನೆಗಳು ಬರಲ್ಲ. ಅದರಿಂದ ಆಕರವೂ ಒಂದು ಪ್ರೇರಣೆ. ಹೆಚ್ಚಿನ ಅಧ್ಯಯನ ಮಾಡಬೇಕು ಅನ್ನುವಂಥದ್ದನ್ನ ಉಳಿಸ್ಬಿಟ್ರೆ ಸಾಕು. ನಾವು ಆ ಹುಡುಗರಿಗೆ ಪ್ರಶ್ನೆಗೆ ಉತ್ತರ ಹೇಳಿದ ಅಷ್ಟೇ ಅಲ್ಲ ನಮ್ಮ ಗುರಿ. ಹೆಚ್ಚಿನ ಅಧ್ಯಯನವನ್ನ ಮಾಡಬೇಕು ಅಂತ ಉಳಿಸಿದರೆ ಬಹುಶಃ ಪ್ರಶ್ನೆಗಳು ಹೆಚ್ಚಾದೀತು. ಆತ್ಮೀಯರೇ, ನನ್ನ ವೇಳೆ ಮುಗಿತಾ ಬಂತು. ನನ್ನ ವಿಶ್ಲೇಷಣೆ ಯಾಕೋ ಹನುಮಂತನ ಬಾಲದ ತರ ಬೆಳೀತಾ ಇದೆ. ಮೊದಲನೇ ಇದರಲ್ಲೇ ಮುಗಿಯತ್ತೆ ಅನ್ಕೊಂಡೆ, ಎರಡನೇದಕ್ಕೆ ಬಂತು. ನಂಗೆ ಅನುಮಾನ ಇತ್ತು ಇನ್ನೂ ಮುಂದುವರಿಬಹುದು ಅಂತ. ಅದಕ್ಕೆ ನಾನು ಗಣೇಶ್ ಹೆಗ್ಡೆ ಅವ್ರಿಗೆ ಹೇಳಿದ್ದೀನಿ, 29ನೇ ತಾರೀಕು ಅವ್ರಿಗೆ ಆಗೋದಿಲ್ಲ, ಊರಲ್ಲಿರಲ್ಲ. 30ನೇ ತಾರೀಕು ಸೋಮವಾರ, ಇವತ್ತೇ ಹೇಳ್ಬಿಟ್ಟಿದೀವಿ, 30ನೇ ತಾರೀಕು ಸೋಮವಾರ ಈ ವರ್ಷದ ಕೊನೆಯ ದಿನ. 31ಕ್ಕೆ ನೀವು ಹೊಸ ವರ್ಷ ಆಚರಿಸೋಕೆ ಹೊರಟೋಗ್ತೀರಾ ನಂಗೆ ಗೊತ್ತು. ನೀವು ಅದ್ ಬೇಡ. 30ನೇ ತಾರೀಕು ಇದರ ಕೊನೆಯ ಕಂತನ್ನ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಪ್ರತಿಕ್ರಿಯೆ ಅನ್ನೋದು ಪ್ರತಿಭಟನೆ ಅಲ್ಲ, ನನಗೆ ಈ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅಂತ ತೋರಿಸುವ ಪ್ರಯತ್ನ. ಆದ್ದರಿಂದ ತಮ್ಮ ಪ್ರತಿಕ್ರಿಯೆಯನ್ನು ಹೇಳಿದ್ರು ನನಗೆ ಮುಂದಿನ ಲೀಲಾ ಜಾಲನ್ಯಾಸಗಳಿಗೆ ಅನುಕೂಲ ಆಗುತ್ತೆ. ಪ್ರಶ್ನೆ ಇದ್ರೆ ಕೇಳಿ, ಇಬ್ರು ಕೂತ್ಕೊಂಡು ಆಲೋಚನೆ ಮಾಡೋಣ. ನಾನು ಉತ್ತರ ಹೇಳೋನು ಅಂತಲ್ಲ. ಯಾವಾಗ್ಲೂ ನೋಡಿ, ತರಗತಿಯಲ್ಲಿ ಮೇಷ್ಟ್ರು ಪ್ರಶ್ನೆ ಕೇಳ್ತಾರೆ, ಹುಡುಗರು ಉತ್ತರ ಹೇಳ್ತಾರೆ. ವಾಸ್ತವವಾಗಿ ಯಾವಾಗ್ಲೂ ಪ್ರಶ್ನೆ ಅಜ್ಞರಿಂದ ಬರಬೇಕು. ತಜ್ಞರು ಉತ್ತರ ಹೇಳಬೇಕು ಅಂತಲ್ಲ ನಾನು ಹೇಳೋದು. ತಜ್ಞರು ಅಜ್ಞರು ಸೇರಿ ಉತ್ತರ ಹುಡುಕ್ಬೇಕು. ಇದು ತುಂಬಾ ಗಮನಿಸಬೇಕಾದ್ದು. ಪ್ರಶ್ನೆಗೆ ಉತ್ತರ, ಪ್ರಶ್ನೆ ಅಜ್ಞರಿಂದ ಬರಬೇಕು, ಉತ್ತರ ತಜ್ಞರು ಅಜ್ಞರು ಸೇರಿ ಹುಡುಕಬೇಕು ಕೆಲವು ಪ್ರಶ್ನೆಗಳಿಗೆ. ಇನ್ನು ಕೆಲವು ತಜ್ಞರಿಗೆ ಗೊತ್ತಿದ್ರೆ ಹೇಳ್ಬೋದು. ನಾನು ತಜ್ಞನೆಂಬ ಅಹಮಿಕೆ ನನ್ಗೆ ಯಾವತ್ತೂ ಇಲ್ಲ. ನಾನು ನಿಮ್ ಹಾಗೆ ಅದೇ ದೋಣಿಲಿ ಕೂತ್ಕೊಂಡು ಒಂದ್ ಸ್ವಲ್ಪ ಮುಂದೆ ಹೋಗಿರ್ಬೋದೇನೋ ಅಷ್ಟೇ. ಆದ್ರಿಂದ ಈಗ ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗೆ ಸಕಾಲ. ತಮ್ಮ ಪ್ರಶ್ನೆಗೋಸ್ಕರ ಇಷ್ಟೆಲ್ಲ ಮಾತಾಡಿದ್ದೀನಿ ಅನ್ನೋದನ್ನ ಮರಿಬೇಡಿ. ನನ್ನ ಪಾಂಡಿತ್ಯ ಪ್ರದರ್ಶನ ಮಾಡಕ್ ಹೋಗಿಲ್ಲ. ಪಾಂಡಿತ್ಯ ಪ್ರದರ್ಶನ ಮಾಡಿದ್ರೆ ಪ್ರಶ್ನೆಗಳು ಹಿಂದೆ ಕೊಟ್ಟೋಗುದು. ಆದ್ರಿಂದ ನನ್ನ ಸ್ವಾನುಭವದಲ್ಲೇ ಹೆಚ್ಚು ಒತ್ತು ಕೊಟ್ಟಿದ್ದೀನಿ. ನಿನ್ನೆ ಹೇಳ್ತಾ ಇದ್ದೆ, ನನ್ನ ತಂಗಿ ಇದ್ದಿದ್ರೆ ನನಗೆ ಕೆನಗೆ ಹೊಡೆದು ಬಿಡೋಳು, ನಿನ್ನನ್ನು ಪ್ರಚಾರ ಮಾಡ್ಕೊಳಕ್ಕೆ ಈ ಉಪನ್ಯಾಸ ಮಾಡ್ತಿದೀಯಾ ಅಂತ, ನಿನ್ನ ಬಗ್ಗೆ ನೀನೇನು ಹೇಳ್ಕೊಡ್ದು ಅಂತ. ಆದ್ರೆ ಈ ಪ್ರಶ್ನೋತ್ತರದಲ್ಲಿ ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ಇನ್ನೊಬ್ಬರ ಅನುಭವ ಏನು ಅಂತ ನಾನು ಯಾರನ್ನು ಕೇಳಿ ಅದನ್ನ ರೆಫರ್ ಮಾಡಕ್ಕಾಗಲ್ಲ. ಆದ್ರೆ ನನ್ನ ಅನುಭವವನ್ನೇ ರೆಫರ್ ಮಾಡ್ಬೇಕು. ಅದನ್ನ ದಯಮಾಡಿ ಅಹಂಕಾರ ಅಂತ ಅನ್ಕೋಬೇಡಿ. ನಾನೊಂದು ನೆರಳು, ನಾನು ನಿಮ್ಮ ಮುಖವಾಣಿ. ಆದ್ದರಿಂದ ನನ್ನನ್ನ ಒಂದು ವ್ಯಕ್ತಿಯಾಗಿ ಪರ್ಸನ್ ಸೆಂಟ್ರೆಡ್ ಥಿಂಕಿಂಗು, ಪರ್ಸನ್ ಸೆಂಟ್ರೆಡ್ ಕ್ವಶನಿಂಗೇ ಕೂಡುದು. ವ್ಯಕ್ತಿ ಕೇಂದ್ರಿತ ಪ್ರಶ್ನೆ ಕೂಡುದು, ವಿಷಯ ಕೇಂದ್ರಿತ ಪ್ರಶ್ನೆ ಬೇಕು. ಅರ್ಥ ತಿಳಿದರೆ ಸಾಲದು, ಪದ ತಿಳಿದರೆ ಸಾಲದು, ಪದಾರ್ಥ ತಿಳಿಯಬೇಕು ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರೆ. ಪದ ಅರ್ಥ ಎರಡನ್ನು ಜೋಡಿಸ್ಕೊಳಕ್ ಬರಬೇಕು ಅಂತ. ಅದರಿಂದ ಪದ ಅರ್ಥ ಜೋಡಣೆಯನ್ನ ಮಾಡುವ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಾಗೋಣ. ಈಗ ನಿಮ್ಮ ಪ್ರತಿಕ್ರಿಯೆ ಕೇಳುವ ನನ್ನ ಅಲ್ಪ ಆಶೆಯನ್ನ ಪೂರೈಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ತೆ ಸರ್. ಚೆನ್ನಾಗಿತ್ತು ಸರ್ ಯಥಾ ಪ್ರಕಾರ. ಸರ್, ಈಗ ಹೀರಿಕೆ ಆದರೆ ಮಾತ್ರನೇ ಪ್ರಶ್ನೆ ಕೇಳುವಂತಹ ಸಾಮರ್ಥ್ಯ ವೃದ್ಧಿ ಆಗತ್ತೆ ಮಕ್ಕಳಲ್ಲಿ ಅಂತ. ಹಾಗಾಗಿ ಮಕ್ಕಳಲ್ಲಿ ಹೀರಿಕೆ ಇನ್ ದ ಸೆನ್ಸ್ ಅಂದ್ರೆ ಗ್ರಹಿಕೆಯನ್ನ ಜಾಸ್ತಿ ಮಾಡುವಂತಹ ಬಗ್ಗೆ. ಈಗ 40 ಮಕ್ಕಳಿದ್ರು ಅಂದ್ರೆ ಮೊದಲೊಂದು 5 ಮಕ್ಕಳಲ್ಲಿ ಗ್ರಹಿಕೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಮೊದಲನೇ ಸತಿಗೆ ಇರುತ್ತೆ. ಇನ್ನು ಉಳಿದಿರುವಂತಹವರಿಗೆ ಪರಿಣಾಮಕಾರಿಯಾದಂತ ಆಲಿಸುವಿಕೆಯನ್ನು ಬೇಕಾಗಬಹುದು. ಹಾಗಾಗಿ ಆ ಹೀರಿಕೆ ಮಟ್ಟವನ್ನ ಮಕ್ಕಳಲ್ಲಿ ಜಾಗೃತಗೊಳಿಸುವಂತಹದ್ದು ಇರುವಂತ ಅಲ್ಪಾವಧಿನಲ್ಲಿ ಯಾವೊಂದು ತಂತ್ರಗಳನ್ನು ಬಳಸಬಹುದು ಅಂತ ಸರ್. ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಉತ್ತರ ಅದಕ್ಕೊಂದು ಜಾಲನ್ಯಾಸ ಮಾಡ್ಬೇಕು. ಯಾಕೆಂದ್ರೆ ಸಮಸ್ಯೆ ತುಂಬಾ ಗಂಭೀರವಾದದ್ದು, ವಾಸ್ತವವಾದದ್ದು. ನಾವು ತರಗತಿಗಳಲ್ಲಿ ವೈಡ್ ಸ್ಪೆಕ್ಟ್ರಮ್ ಸ್ಟೂಡೆಂಟ್ಸ್ ಇರ್ತಾರೆ. ಅಂದ್ರೆ ಆರ್ಥಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ, ಗ್ರಹಿಕೆಯ ಹಿನ್ನೆಲೆ, ಕೀಳರಿಮೆ, ಮೇಲರಿಮೆ ಎಲ್ಲ ಮಕ್ಕಳು ಸಿಗ್ತಾರೆ, ಒಟ್ಟಿಗೆ ಪಾಠ ಹೇಳಬೇಕು. ಆದರೆ
ನಾವು ಈಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ ಪ್ರಶ್ನೆನ ನಾನು ಪಕ್ಕಕ್ಕೆ ತಳ್ಳಕ್ ನಂಗೆ ಇಷ್ಟ ಆಗಲ್ಲ. ಅದರಿಂದ ಸಂಕ್ಷೇಪವಾಗಿ ಉತ್ತರ ಹೇಳೋದಾದ್ರೆ, ಯಾರು ಗ್ರಹಿಸಿ ಪ್ರಶ್ನೆ ಕೇಳ್ತಾರಲ್ಲ ಅವರಿಗೆ ಪ್ರಶ್ನೆನ ಆಚೆ ಕಡೆನೂ ಬಂದು ಕೇಳು ನನ್ನ ಅಂತ ಹೇಳಿ ಅವ್ರನ್ನ ತರಗತಿಯ ಆಚೆಗೆ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ಯಾರು ಆಲಿಸಬಲ್ಲರೋ ಅವ್ರನ್ನ ಗ್ರಹಿಸುವ ಹಂತಕ್ಕೆ ಹೋಗೋದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾರು ಆಲಿಸ್ತಾನೂ ಇಲ್ವೋ ಅವ್ರನ್ನ ವಿಶೇಷವಾಗಿ ತರಗತಿ ಆಚೆ ಕರೆದು, ನೋಡಪ್ಪ ಇದು ನೀನ್ ಕೇಳಿಸ್ಕೊಳ್ದೆ ಇದ್ರೆ ನಿಂಗೆ ಪಾಠ ಅರ್ಥ ಆಗೋದಿಲ್ಲ. ಈಗ ಮನೆಯಲ್ಲಿ ನಂಗೆ ಕುಡಿಯಕ್ಕೆ ಒಂದ್ ಲೋಟ ನೀರ್ ಬೇಕು ಅನ್ನೋಕ್ ನೀರು ಹೋದ್ರೆ ಸಾಕು, ಆದ್ರೆ ಪಾಠದಲ್ಲಿ ಒಂದೊಂದು ಪದವೂ ಮುಖ್ಯ ಆಗುತ್ತೆ, ನೀನ್ ಕೇಳಿಸ್ಕೊ ಅಂತ ಕೇಳಿಸುವಿಕೆಗೆ ಪ್ರೋತ್ಸಾಹ ಕೊಡ್ಬೇಕಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂದ್ರೆ ಮಕ್ಕಳಿಗೆ ಎಲ್ರಿಗೂ ಒಂದೇ ಪಾಠ ಹೇಳಿದ್ವಿ, ಇನ್ನೇನು ಮಾಡಕ್ಕಾಗಲ್ಲ, ಬೇರೆ ದಾರಿ ಇಲ್ಲ. ಆದ್ರೆ ವರ್ಗೀಕರಣ ಮಾಡಿ ಅವರ ದಾಹವನ್ನ, ವಿವಿಧ ಬಗೆಯ ದಾಹವನ್ನ ತಣಿಸ್ಬೇಕು ಅಂತ ನಾನು ನಿಮ್ಗೆ ಉತ್ತರ ಹೇಳಲು ಬಯಸ್ತೇನೆ. ಮುಂದಿನ ಪ್ರಶ್ನೆ. ಅಥವಾ ಪ್ರತಿಕ್ರಿಯೆ. ನಮಸ್ಕಾರ. ಇಲ್ಲ ನೋಡಿ, ಒಂದ್ ನಿಮಿಷ ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯೆ ಹೇಳ್ತೇನೆ, ಆಮೇಲೆ ಮುಂದಕ್ಕೆ ಹೇಳಿ. ನೀವು ಶಿಕ್ಷಕ ಅನ್ನೋದು ಕಸುಬಲ್ಲ, ಒಂದು ವೃತ್ತಿ. ಈ ಶಿಕ್ಷಕ ವೈದ್ಯ ಇದೆಯಲ್ಲ, ನಾವು ಸಾಮಾನ್ಯ ಸಂಭಾಷಣೆಯಲ್ಲೂ ನಮಗರಿವಿಲ್ಲದೆ ನಾವು ಶಿಕ್ಷಕರೇ ಆಗಿರ್ತೀವಿ. ಆದ್ದರಿಂದ ಇದನ್ನ ನಾನು ಅಧ್ಯಾಪಕರ ಹೆಸರು ಪದೇ ಪದೇ ಹೇಳಿದೆ, ಆದ್ರೆ ಪೇರೆಂಟ್ಸ್ಗೂ ಈ ಜವಾಬ್ದಾರಿ ಇದೆ. ಪ್ರಶ್ನೆ ಕೇಳೋದಕ್ಕೆ ಮಕ್ಕಳನ್ನ ಪ್ರೋತ್ಸಾಹಿಸುವ ಜವಾಬ್ದಾರಿ. ನಿನ್ನೆ ನೀವೇ ಪ್ರಸ್ತಾಪ ಮಾಡಿದ್ರಿ, ವಾಟ್ ಕ್ವಶನ್ ಡಿಡ್ ಯು ಆಸ್ಕ್ ಇನ್ ದಿ ಕ್ಲಾಸ್ ರೂಮ್ ಅಂತ ಒಬ್ಬ ನೊಬೆಲ್ ಪುರಸ್ಕೃತನ ತಾಯಿಯನ್ನ ಕೇಳಿದ್ರು ಅನ್ನುವಂಥದ್ದನ್ನ. ಹಾಗಾಗಿ ನಾನು ಅಧ್ಯಾಪಕ ಅನ್ನೋ ಪದ ಹೇಳಿದ್ದೆ ಹೊರತು ಯಾರು ಅಧ್ಯಾಪಕರಲ್ಲ. ಹೇಳಿ, ಯಾರು ಅಧ್ಯಾಪಕರಲ್ಲ? ನಾವು ಅಧ್ಯಾಪಕರೇ ಅನೇಕ ವಿಷಯಗಳ ಮಕ್ಕಳಿಗೆ ಹೇಳೋದ್ರಲ್ಲಿ. ಆ ದೃಷ್ಟಿಯಿಂದ ಇಲ್ಲಿ ಈ ಸಮಸ್ಯೆ ಇದೆ. ಇನ್ನೊಂದು ಅಂಶ, ಮಕ್ಕಳ ಅನುಭವವನ್ನು ಆಧರಿಸಿ ಪಾಠ ಹೇಳ್ಬೇಕಾದ್ರೆ ಮಕ್ಕಳಿಗೆ ಅನುಭವವನ್ನು ತುಂಬಿ ಕಳಿಸ್ಬೇಕಾದವರು ಪೋಷಕರು. ಮಕ್ಕಳಿಗೆ ಏನ್ ಅನುಭವ, ಏನ್ ತುಂಬ ಕಳಿಸ್ತಾರೆ? ಮಕ್ಕಳಿಗೆ ಮಾರ್ಕ್ಸ್ ಬರ್ಬೇಕು, ರ್ಯಾಂಕ್ ಬರ್ಬೇಕು ಅಂತ ತುಂಬ ಕಳಿಸ್ತಾರೆ ಹೊರತು ಅವ್ರಿಗೆ ಒಂದು ಮನೇಲಿ ಒಂದು ಕೆಲಸ ಮಾಡೋಕ್ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಶ್ನೆ ಹಾಕೋದಕ್ಕೆ ಅನುಭವ ಬೇಕಲ್ಲ. ಅನುಭವ ಇಲ್ಲದ ಮಕ್ಕಳಿಗೆ ಏನ್ ಪಾಠ ಹೇಳ್ತೀರಾ ನೀವು? ಇದು ಕಷ್ಟ ಇದೆ. ಇದು ಆ ದೃಷ್ಟಿಯಿಂದ ನಾನು ಹೇಳಿದ್ದು. ಈಗ ನಿಮ್ಮ ಮುಂದೆ ಪ್ರಶ್ನೆಯನ್ನು ಮುಂದುವರಿಸಬಹುದು. ಆ ಪದ ಇಟ್ಕೊಂಡು ಇದು ಕೇವಲ ಅಧ್ಯಾಪಕರನ್ನು ಸಂಬೋಧಿಸಿ ಮಾಡಿದ್ದು ಅಂತ ಭಾವಿಸ್ಬೇಡಿ. ಹಾಗೆ ಮಾಡಿದ್ರೆ ಎಲ್ಲರೂ ಅಧ್ಯಾಪಕರೇ. ಯಾರು ಅಧ್ಯಾಪಕರಲ್ಲ ಹೇಳಿ? ನಿಸರ್ಗವೂ ಅಧ್ಯಾಪಕರೇ. ನಮಸ್ಕಾರ, MR ಅವರೇ. ಹೇಳಿ ಸರ್. ಶೇರಿಗಾರ್ ಮಾತಾಡ್ತಿದ್ದೇನೆ. ಗೊತ್ತಾಯ್ತು, ನಿಮ್ ಧ್ವನಿ ಚೆನ್ನಾಗಿತ್ತು. ಓಕೆ, ಈಗ ಪ್ರಜಾಪ್ರಭುತ್ವದಲ್ಲಿ ನಮಗೆ ಪ್ರಶ್ನೆ ಕೇಳಲಿಕ್ಕೆ ತುಂಬಾ ಅವಕಾಶ ಇದೆ. ಈ ಆಟೋಕ್ರಸಿಯಲ್ಲಿ ಹೇಗೆ ಪ್ರಶ್ನೆ ಕೇಳೋದು ಅಂತ? ಅಲ್ಲಿ ಜೈಲಿಗೆ ಹಾಕ್ಬಿಡ್ತಾರೆ, ಪ್ರಶ್ನೆ ಕೇಳಿದ್ರೆ ಜೈಲಿಗೆ ಹಾಕ್ಬಿಡ್ತಾರೆ. ಸರಿ, ಆಟೋಕ್ರಸಿಯಲ್ಲಿ ಪ್ರಶ್ನೆಗೆ ನಿರ್ಬಂಧ ಬಂದಿರೋದು ಆಡಳಿತಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಮಾತ್ರ. ಆಟೋಕ್ರಸಿಲಿ ಕೂಡ ನಾವು ಬೇರೆ ವಿಷಯಗಳನ್ನ ತರಗತಿಯಲ್ಲಿ ಪ್ರಶ್ನೋತ್ತರ ಮಾಡಿದ್ದಕ್ಕೆ ಯಾರು ಜೈಲಿಗೆ ಹಾಕಲ್ಲ. ಆ ದೃಷ್ಟಿಯಿಂದ ಈಗ ಪ್ರಶ್ನಿಸುವ ಪ್ರವೃತ್ತಿಯನ್ನ ನಾವು ರೂಢಿ ಮಾಡಿದ್ರೆ ಅವರು ಆಮೇಲೆ ಆಟೋಕ್ರಸಿಗೆ ಹೋಗ್ಲಿ. ನಾವು ಪ್ರಶ್ನಿಸುವ ಪ್ರವೃತ್ತಿ ರೂಢಿಸ್ಕೊಳ್ಳೋದಕ್ಕೆ ಆ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ರೂಢಿಸ್ಬೋದು ಅಂತ ಕಾಣುತ್ತೆ. ಅದು ನನಗೆ ಈಗ ತೋಚೋ ಉತ್ತರ. ಹೌದು, ಐಡಿಯಾಲಜಿಯನ್ನು ಬಿಟ್ಟು. ಹೌದು, ಐಡಿಯಾಲಜಿ ಬಿಡ್ಬೇಕು ಅಂತಲ್ಲ, ಐಡಿಯಾಲಜಿಯನ್ನ ಪ್ರಶ್ನೆ ಮಾಡುವಷ್ಟು ಪ್ರಶ್ನಿಸುವ ಉತ್ಸಾಹವನ್ನ ಬೇರೆ ವಿಷಯಗಳ ಮೂಲಕ ತುಂಬಬೇಕು ಅಂತ. ಐಡಿಯಾಲಜಿ ಪ್ರಶ್ನೆನ ಅವ್ರು ಮಾಡ್ಲಿ, ಅದನ್ನ ಐಡಿಯಾಲಜಿ ಚರ್ಚೆ ಮಾಡುವಂತ ವಿಷಯಗಳನ್ನ ತರಗತಿಯಲ್ಲಿ. ಈಗ ನೀವು ರಸಾಯನಶಾಸ್ತ್ರ ಬೋಧನೆ ಮಾಡುವಾಗ ಯಾವ ಆಟೋಕ್ರಸಿಯವರು ಅಡ್ಡಿ ಬರಲ್ಲ. ರಸಾಯನಶಾಸ್ತ್ರದ ಜೊತೆಗೆ ಪ್ರಶ್ನೆ ಕೇಳುವ ಪ್ರವೃತ್ತಿಯನ್ನು ಬೋಧನೆ ಭಾಗವಾಗಿಸ್ಕೋಬೇಕು ಅನ್ನೋದು ನನ್ನ. ಯಾವ ವಿಷಯದ ಮೇಲೆ ನಾವು ಪ್ರಶ್ನೆ ಕೇಳ್ತೇವೆ ಅಂತ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದ್ನಲ್ಲ, ಜನದ ಮೇಲೆ, ಜನ ಕುರಿತು, ನಿಸರ್ಗ ಕುರಿತು, ಮತ್ತೆ ನಮ್ಮನ್ನೇ ಕುರಿತು ಸೋಜಿಗಕ್ಕೆ ಪ್ರಶ್ನೆಗಳಿಗೆ ಬೇಕಾದಷ್ಟು ಆಕರಗಳಿವೆ. ಆಟೋಕ್ರಸಿಯನ್ನು ಮೀರಿದ 108 ಆಕರಗಳಿವೆ. ಕೆಲವು ಕಡೆಯಲ್ಲಿ, ಕೆಲವು ದೇಶದಲ್ಲಿ ರಿಲಿಜನ್ ಬಗ್ಗೆ ಪ್ರಶ್ನೆ ಕೇಳುವಾಗಿಲ್ಲ, ಅದು ಬ್ಲಾಸ್ಫೆಮಿ ಅಂತ ಹೇಳ್ತಾರೆ. ಹೌದು, ಅಂತ ಸಂದರ್ಭದಲ್ಲಿಯೂ ಕೂಡ
ನಾವು ಬೇ- ಸ್ವಲ್ಪ ಬೇರೆ ವಿಷಯದಲ್ಲಿ ಪ್ರಶ್ನೆ ಕೇಳಿಸಿ ರಿಲಿಜಿಯನ್ ನೀವೇ ಪ್ರಶ್ನೆ ಹಾಕೊಳ್ಳಿ ಅಂತ ಬಿಡ್ಬೋದು. ಈಗ ನೋಡಿ, ಅಮೆರಿಕಾಲೇ ತಗೊಳ್ಳಿ. ನಾನು ಅಮೆರಿಕಾಗೆ ಹೋಗಿದ್ದಾಗ ನಿಮ್ಮ ಮೊಮ್ಮಕ್ಕಳ ಜೊತೆಲೂ ಕೂಡ ಮಾತಾಡಿದ್ದೆ. ಅಲ್ಲಿ ಪ್ರಶ್ನೆ ಕೇಳೋದನ್ನ ಸಲೀಸಾಗಿ ಕೇಳ್ತಾರೆ ಅಂತ ಅನ್ನೋದು ಯಾಕೆ ಅಂತ ನಾನು ಆಲೋಚನೆ ಮಾಡಿದ್ರೆ, ಅಲ್ಲಿ ಒಂದು ನಾನೇನ್ ಸಲಿಗೆ ಅಂತ ಹೇಳಿದ್ನಲ್ಲ, ಪ್ರಶ್ನೆ ಕೇಳಿದ್ರೆ ಸಲಿಗೆ, ಆ ಸಲಿಗೆಯನ್ನ ಹೆಚ್ಚಿರೋದ್ರಿಂದ ಅಲ್ಲಿ ಪ್ರಶ್ನೆ ಕೊಡ್ತಾರೆ. ಇಲ್ಲಿ ಸ್ವಲ್ಪ ಗುರುಗಳು ಅಂದ್ಬಿಟ್ರೆ ಅವರು ಗುರುತರವಾದವರು ಅಂತ ಭಾವನೆ ಜಾಸ್ತಿ ಇರೋದ್ರಿಂದ ಪ್ರಶ್ನೆಗಳು ಕಡಿಮೆ ಬರುತ್ತೇನೋ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರಿಯಾಗಿ ಹೇಳಿದ್ರಿ. ಓಕೆ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಬೇರೆ ಪ್ರತಿಕ್ರಿಯೆಗಳು ಯಾರದ್ದಾರು ಉಂಟಾ? ದಯಮಾಡಿ ಹಿಂದಿನ ಜಾಲನ್ಯಾಸ, ಇವತ್ತಿನ ಜಾಲನ್ಯಾಸ ಎರಡೂ ಓದ್ಕೊಂಡು 30ನೇ ತಾರೀಕಿನ ಜಾಲನ್ಯಾಸಕ್ಕೆ ತಾವು ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಈಗಲೇ ಮುಂಚೆನೆ ದಿನಾಂಕ ತಿಳಿಸಿರೋದ್ರಿಂದ ನೀವು ಬಿಡುವು ಮಾಡ್ಕೊಳಕ್ ಅನುಕೂಲ ಆದೀತು ಅಂತ ಭಾವಿಸ್ಕೊಂಡಿದ್ದೀನಿ. ಅದಕ್ಕೆ ಏನಾದ್ರು ಅಡ್ಡಿ ಆದ್ರೆ, ಅಕಸ್ಮಾತ್ ಏನಾದ್ರು ಅನಿರೀಕ್ಷಿತ ಅಡ್ಡಿ ಬಂದ್ರೆ ಅದನ್ನು ಮುಂಚಿತವಾಗಿ ಗಣೇಶ್ ಹೆಗ್ಡೆ ಅವರು ತಿಳಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರತಿಕ್ರಿಯೆ, ಬೇರೆ ಏನಾದ್ರು ಪ್ರತಿಕ್ರಿಯೆ ಉಂಟಾ? ಮುಗಿಸೋಣವಾ? ಪ್ರತಿಕ್ರಿಯೆ, ಪ್ರಶ್ನೆ ಯಾವ್ದಾದ್ರು? ಒಂದಂತೂ ನಿಜ, ಪ್ರತಿಕ್ರಿಯೆಯ ಬರದೇ ಇದ್ದರಾಗ್ಲಿ, ತಪ್ಪು ಪ್ರಶ್ನೆ ಬಂದ್ರಾಗ್ಲಿ ಆ ಹೊಳೆಯ ಹಾಗೆ ಕೂಲಾಗಿರ್ಬೇಕಾಗತ್ತೆ. ಆದ್ರೆ ಪ್ರಯತ್ನನ ಮುಂದುವರಿಸ್ಬೇಕಾಗತ್ತೆ. ಈ ಪ್ರಶ್ನೆ ಬರಲಿಲ್ಲ ಬಿಡು, ಇದು ಯಾರಿಗೂ ಬೇಕಿಲ್ಲ ಅಂತ ನಾನು ನಿಲ್ಲಿಸ್ಲಿಲ್ಲ ಯಾವ್ದನ್ನ ಈ ಜಾಲನ್ಯಾಸ. 10 ಜನ ಬಂದ್ರು ನಾ ಮಾಡ್ತಾನೆ ಹೋದೆ. ಈಗಲೂ ನನ್ನ ನಿರೀಕ್ಷೆಗೆ ಇನ್ನ ಕಡಿಮೆ ಜನನೇ ಬರೋದು. ಆದ್ರೆ ಅದರಿಂದೆಲ್ಲ ನಾನು ವಿಚಲಿತನಾಗಲ್ಲ. ಒಂದಲ್ಲ ಒಂದ್ಸರಿ ಇದನ್ನ ನಿಧಾನವಾಗಿ ತಾವು ನೋಡಿ ಪರಂಬರಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ನನ್ನ ಕೈಲಿ ಮಾತನಾಡಿಸಿದ ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತೀನಿ. ಯಾರದ್ದು ಪ್ರಶ್ನೆ ಇಲ್ದಿದ್ರೆ ಮುಗಿಸ್ಬೋದು. ಬೆಳಕಿನ ಉದಾಹರಣೆ ತುಂಬಾ ಚೆನ್ನಾಗಿತ್ತು. ಬೆಳಕು, ಹ್ಮ್. ಅದೀಗ ನ್ಯೂಟನ್ ಕೂಡ ಈ ಕಾಮನ್ ಬಿಲ್ಲು ಏನು ಅಂತ ಹೇಳಿ ಪ್ರಶ್ನೆ ಹಾಕೊಂಡಿದ್ದು, ಅದಕ್ಕೆ ಉತ್ತರ ಹೋಗಿದ್ದು. ಇಡೀ ಜಗತ್ತಿನ ಪದಾರ್ಥ ಕಂಡುಹಿಡಿಯುವ ಇದರಲ್ಲಿ ಸ್ಪೆಕ್ಟ್ರೋಸ್ಕೋಪಿ ಬೆಳವಣಿಗೆ ಒಂದು ಚೆನ್ನಾಗಿತ್ತು ಸರ್. ಧನ್ಯವಾದಗಳು. ಪ್ರಶ್ನೆ ಇಲ್ಲ ಅಂತಂದ್ರೆ ಮುಗಿಸೋಣ. ಆತ್ಮೀಯರೇ, ಪ್ರಶ್ನೆಯ ಭಯ ಮಾತ್ರ ಬೇಡ ಅಷ್ಟೇ, ಇನ್ನೇನು ಹೇಳಲ್ಲ ನಾನು. ಪ್ರಶ್ನೆಯ ಭಯ ಬೇಡ, ಪ್ರತಿಕ್ರಿಯೆಯ ಭಯ ಬೇಡ. ಅದು ಯಾವುದನ್ನೇ ಆದ್ರೂ ನಾವು ಸ್ವೀಕರಿಸೋಕೆ ತಯಾರಿದ್ದೀವಿ. ದಯಮಾಡಿ ಆ ಆಚಾರ ವಿಚಾರ ಉಚ್ಚಾರದ ಎಂಥದ್ದು ವಾಟ್ಸಾಪ್ನ ಸೈಟ್ನ ಇನ್ನೂ ಹೆಚ್ಚಿಗೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊತಾ, ಇನ್ನೂ ಇಂಥ ಆಸಕ್ತಿ ಇರೋರ್ನ ಯಾರನ್ನಾರು ಈ ಗುಂಪಿಗೆ ಸೇರಿಸ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಕೈಲಿ ಮಾತನಾಡಿಸಿದ ಡಾಕ್ಟರ್ ಎಚ್ ನರಸಿಂಹಯ್ಯನವರು, ನನ್ನ ಅಧ್ಯಯನಕ್ಕೆ ಅನೇಕ ಬೆಂಬಲ ಪ್ರೋತ್ಸಾಹ ಕೊಟ್ಟ ನಮ್ಮ ಅಧ್ಯಾಪಕರು, ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು, ಕೇಳಿ ಮೆಚ್ಚುತ್ತಿರುವ ನೀವು ಎಲ್ಲರಿಗೂ ನನ್ನ ನಮಸ್ಕಾರ. ಧನ್ಯವಾದಗಳು.